ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ಮಾನ್ಸ್ಟರ್ ಅನ್ನೋ ಸೀರೀಸ್ ನ 15th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನಮ್ ಹೀರೋ ಬಂದು ಅವ್ನು ಯಾರು ಅಂತ ಹೇಳಿ ಆ ಚೇರ್ಮನ್ ಗೆ ತೋರಿಸಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟ. ಆ ಚೇರ್ಮನ್ ಎದುರುಗಡೆ ಕೂಡ ಬಂದಿರ್ತಾನೆ. ಇನ್ನೊಂದ್ ಕಡೆ ಈ ಚೇರ್ಮನ್ ನ ಫಾಲೋ ಮಾಡ್ಕೊಂಡು ಆಂಡ್ರೂ ಕೂಡ ಜಾಕೆ ಬಂದ್ಬಿಟ್ಟಿರ್ತಾನೆ. ಇಲ್ಲಿ ಚೇರ್ಮನ್ ಗೆ ನಮ್ ಹೀರೋನ ನೋಡಿದ ತಕ್ಷಣ ಸಖತ್ ಶಾಕ್ ಆಗುತ್ತೆ. ಮಿಸ್ಟರ್ ಕಾಂಗ್ ನೀವಾ ಇದನ್ನೆಲ್ಲ ಮಾಡಿದ್ದು ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ಹೌದು ಸರ್, ನಾನೇ ಇದನ್ನೆಲ್ಲ ಮಾಡಿದ್ದು ಅಂದಾಗ ಚೇರ್ಮನ್ ಕೇಳ್ತಾರೆ, ನೀನು ನಮ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದೀಯ, ಅದು ನನ್ ಜೊತೆ ಕೆಲಸ ಮಾಡ್ತಾ ಇದೀಯ ಅಂತಂದ್ಮೇಲೆ ಏನಕ್ಕಿತ್ರ ನೀನ್ ಇತ್ರ ಕಳ್ತನವಾಗೆಲ್ಲ ನಡ್ಕೋಬೇಕು, ಡೈರೆಕ್ಟ್ ಆಗಿ ಬಂದ್ ಹೇಳಿರ್ಬೋದಲ್ವಾ ಅಂದಾಗ ಹೀರೋ ಹೇಳ್ತಾನೆ, ಇಲ್ಲ ಸರ್, ನಾನ್ ಹತ್ರ ಮಾಡಕ್ ಆಗೋದಿಲ್ಲ, ಅದು ತುಂಬಾನೇ ಕಷ್ಟ ಸರ್. ಯಾಕಂದ್ರೆ ತುಂಬಾ ಜನ ನಿಮ್ ಜೊತೆನೆ ಕೆಲಸ ಮಾಡ್ಕೊಂಡು ನಿಮ್ಗೆ ದ್ರೋಹ ಬಗಿತಾ ಇದ್ದಾರೆ. ಅದ್ರಲ್ಲೂ ಮುಖ್ಯವಾಗಿ ನಾನು ಆ ಡೈರೆಕ್ಟರ್ ಅವ್ರ ವಿರುದ್ಧನೇ ನಿಮ್ಗೆ ಎಲ್ಲ ಹೇಳ್ತಾ ಇರೋದು. ಅಂದ್ರೆ ಅವ್ರು ನಿಮ್ಗೆ ದ್ರೋಹ ಬಗಿತಾ ಇದಾರೆ ಅಂತ ಅವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ನಾನು ಆ ಡೀಟೇಲ್ಸ್ ತಿಳ್ಕೊಬೇಕಂದ್ರೆ ನಾನು ಅವ್ರ ಜೊತೆನೆ ತಾನೇ ಇರ್ಬೇಕು. ಇವಾಗ್ಲೂ ನಾನು ಅವ್ರ ಜೊತೆನೆ ಇದೀನಿ. ಇನ್ ಕೇಸ್ ಸಣ್ಣದಾಗಿ ಏನಾದ್ರು ಡೌಟ್ ಬಂದ್ರೆ ಕೂಡ ನನ್ ಕತೆ ಮುಗ್ದೋಗುತ್ತೆ. ಅದಕ್ಕೋಸ್ಕರನೇ ಯಾರು ಗೊತ್ತಿಲ್ಲದೆ ನಾನು ಈ ತರ ಮಾಡ್ತಾ ಇರೋದು ಅಂದಾಗ ಚೇರ್ಮನ್ ಕೇಳ್ತಾರೆ, ಸರಿ, ಆ ಡೈರೆಕ್ಟರ್ ಮೇಲೆ ನಿನ್ಗೆ ಯಾಕೆ ಅಷ್ಟು ಕೋಪ ಅಂತ. ಡೈರೆಕ್ಟರ್ ಅಂದ್ರೆ ಬೇರೆ ಯಾರು ಅಲ್ಲ, ನಮ್ ಹೀರೋ ಚಿಕ್ಕಪ್ಪನೇ. ಅವ್ರ ಮೇಲೆ ನಿನ್ಗೆ ಯಾಕೆ ಇಷ್ಟು ಕೋಪ, ಅವ್ರನ್ನ ಸಿಕ್ಕಾಕಿಸ್ಬೇಕು ಅಂತ ಯಾಕೆ ಟ್ರೈ ಮಾಡ್ತಾ ಇದೆ ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ಇಲ್ಲಿ ನೋಡಿ, ಅವರು ನಾಶ ಆಗೋದೇ ನನಗ್ ಬೇಕಾಗಿರೋದು. ಆಕ್ಚುಲಿ ನಾನು ದೇವ್ರ ಹತ್ರ ಕೇಳ್ಕೊಂಡೆ, ಈ ಡೈರೆಕ್ಟರ್ ಗೆ ನೀವೇನಾದ್ರೂ ಶಾಪ ಕೊಡಿ, ಅವ್ರ ಕತೆನ ಮುಗಿಸಿ ಅಂತ. ಬಟ್ ದೇವ್ರಿಗೆ ನಾನು ಹೇಳಿದ್ ಕೇಳಿಸಿಲ್ಲ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಕೆಲಸ ನಾನೇ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂದಾಗ ಚೇರ್ಮನ್ ಕೇಳ್ತಾರೆ, ಹೌದು, ಏನಕ್ ನಿನ್ಗೆ ಅವ್ರ ಮೇಲೆ ಅಷ್ಟೊಂದು ಕೋಪ, ಅಂತದವ್ರು ಏನ್ ಮಾಡಿದ್ರು ಅಂದಾಗ ಆಲ್ಮೋಸ್ಟ್ ಹೇಳ್ಬೇಕು ಅಂತ ಅನ್ಕೊಂಡ್ಬಿಟ್ನೇನೋ, ಬಟ್ ಹೇಳೋದಿಲ್ಲ. ದೂರದಲ್ಲಿ ಯಾರೋ ನಡ್ಕೊಂಡ್ ಬರ್ತಾರೋ ಸೌಂಡ್ ಅವನಿಗೆ ಕೇಳಿಸ್ಬಿಡುತ್ತೆ. ನಾನ್ ನಿಮ್ಮನ್ನ ಒಬ್ನೇ ತಾನೇ ಬರಕ್ ಕೇಳಿದ್ರಿ, ಬಟ್ ನೀವ್ ಇತ್ರ ಯಾರನ್ನೋ ಕರ್ಕೊಂಡ್ ಬಂದಿದ್ದೀರಲ್ಲ, ನನ್ಗೆ ನೀವು ಮೋಸ ಮಾಡ್ತಾ ಇದ್ದೀರಾ, ಇನ್ಮೇಲೆ ನಾನ್ ನಿಮ್ಗೇನು ಹೇಳಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅವ್ನು ಹೋಗೋದಕ್ಕೂ ಈ ಕಡೆ ಆಂಡ್ರೂ ಒಳಗಡೆ ಬರೋದಕ್ಕೂ ಕರೆಕ್ಟ್ ಆಗಿರುತ್ತೆ. ಬಟ್ ಆಂಡ್ರೂ ಕೂಡ ಒಳಗಡೆ ಬಂದ್ಮೇಲೆ ಯಾರೋ ಅಲ್ಲಿ ಹೋಗ್ತಾ ಇರೋದನ್ನ ಗಮನಿಸ್ಬಿಡ್ತಾನೆ. ಹಂಗಾದ್ರೆ ಯಾರೋ ನನ್ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು. ಫಸ್ಟ್ ಅವ್ನ ಹಿಡಿಬೇಕು ಅಂತ ಹೇಳಿ ಫಾಲೋ ಮಾಡ್ಕೊಂಡು ಆಚೆ ಕಡೆ ಬಂದ್ ನೋಡ್ತಾನೆ. ಅಲ್ಲಿ ನಮ್ ಹೀರೋ ತಾನೇ ಹೋಗ್ತಾ ಇರೋದು. ಬಟ್ ಅದ್ ಹೀರೋ ಅಂತ ಗೊತ್ತಿಲ್ಲ, ಇವನು ಫಾಲೋ ಮಾಡ್ಕೊಂಡು ಹೋಗ್ತಾನೆ. ನಮ್ ಹೀರೋ ಕೂಡ ಅದ್ ಆಂಡ್ರೂ ಅಂತ ಗೊತ್ತಿಲ್ಲದೆ ಸರಿಯಾಗಿ ಹೊಡೆದು ಕೆಳಗಡೆ ತಳ್ಬಿಡ್ತಾನೆ. ಆಮೇಲೆ ಗೊತ್ತಾಗೋದು ಆಂಡ್ರೂ ಅಂತ. ಇದರಿಂದನೇ ನಮ್ ಹೀರೋಗೆ ಒಂದು ಕನ್ಫರ್ಮ್ ಆಗುತ್ತೆ, ಏನಂದ್ರೆ ಚೇರ್ಮನ್ ಬಂದು ಇವನ್ನ ಕರ್ದಿಲ್ಲ ಅಂತ. ಚೇರ್ಮನ್ ಏನೆಲ್ಲ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರನೇ ಇವನ್ ಬಂದು ಅವ್ರ ಹಿಂದ್ಗಡೆ ಫಾಲೋ ಮಾಡ್ಕೊಂಡ್ ಬಂದಿದ್ದಾನೆ ಅಂತ ಅರ್ಥ ಮಾಡ್ಕೊಂತಾನೆ. ಅದಾದ್ಮೇಲೆ ಇವನೇ ಚೇರ್ಮನ್ ಗೆ ಕಾಲ್ ಮಾಡ್ತಾನೆ ನಮ್ ಹೀರೋನೆ, ಸರ್, ನಾಳೆ ನಿಮ್ನ ಡೈರೆಕ್ಟ್ ಆಗಿ ಆಫೀಸಲ್ಲಿ ಬಂದು ಮೀಟ್ ಮಾಡಿ ಮಿಕ್ಕಿದ ವಿಷಯ ಎಲ್ಲ ಹೇಳ್ತೀನಿ ಅಂತಾನೆ. ಈಗ ನೆಕ್ಸ್ಟ್ ಡೇ ಆಫೀಸಲ್ಲಿ ತೋರಿಸ್ತಾರೆ. ನಮ್ ಹೀರೋ ಚಿಕ್ಕಪ್ಪ ಮತ್ತೆ ಆಂಡ್ರೂ ಇಬ್ರು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಹೀರೋ ಕೂಡ ಇರ್ತಾನೆ. ಹೀರೋ ಹತ್ರ ಹೇಳ್ತಾರೆ, ಇಲ್ಲಿ ನೋಡೋ, ನಮ್ ಗ್ರೂಪ್ ಅಲ್ಲಿ ಅಂದ್ರೆ ನಮ್ ಟೀಮ್ ಅಲ್ಲಿ ಯಾರೋ ಒಂದು ಬ್ಲಾಕ್ ಶಿಪ್ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಎಲ್ಲಾ ವಿಷಯನ ಎತ್ಕೊಂಡು ಕರೆಕ್ಟ್ ಆಗಿ ಚೇರ್ಮನ್ ಹತ್ರ ಪಿನ್ ಚುಚ್ಚಿಡ್ದಂಗ್ ಇಡ್ತಾ ಇದ್ದಾರೆ. ಅದ್ ಯಾರು ಅಂತ ನಾವು ಕಂಡಿಡಿಬೇಕಂದಾಗ ನಮ್ ಹೀರೋ ಹಂಗೆ ಆಂಡ್ರೂ ಕಡೆ ಸ್ವಲ್ಪ ಗುರಾಯಿಸ್ಕೊಂಡು ನೋಡ್ತಾನ. ಆಂಡ್ರೂ ಅಂತಾನೆ, ಏನ್ ನನ್ ಕಡೆ ನೋಡ್ತಾ ಇದೀಯಾ, ನಾನೇನಕ್ಕಂತ ಕೆಲಸ ಮಾಡ್ತೀನಿ ಅಂದಾಗ ನಮ್ ಹೀರೋ ನೋಡ್ತಾ ಇರೋದು ನೋಡ್ಬಿಟ್ಟು ಅವ್ನಿಗೆ ಟೆನ್ಷನ್ ಆಗುತ್ತೆ. ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಸರಿ, ಫಸ್ಟ್ ನೀವಿಬ್ರು ಏನಕ್ಕೆ ಕಿತ್ತಾಡ್ತಾ ಇದ್ದೀರಾ, ಸ್ವಲ್ಪ ಸೈಲೆಂಟ್ ಆಗಿರಿ. ಇಲ್ಲಿ ನೋಡು ಮಿಸ್ಟರ್ ಕಾಂಗ್, ನೀನೇ ಇವಾಗ ಚೇರ್ಮನ್ ಗೆ ಸ್ವಲ್ಪ ಹತ್ರ ಇರೋದು. ಆ ಬ್ಲಾಕ್ ಶಿಪ್ ಯಾರು ಏನು ಅಂತ ಹೇಳಿ ನೀನೇ ಕಂಡಿಡಿಬೇಕು ಅಂದಾಗ ಆಂಡ್ರೂ ಹೇಳ್ತಾನೆ, ನನಗೆ ಯಾಕೋ ಇವನ್ ಮೇಲೆ ಡೌಟ್ ಇದೆ ಅಂತ. ಇದ್ರೂ ನಮ್ ಹೀರೋ ಚಿಕ್ಕಪ್ಪ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಇಲ್ಲಿ ನಮ್ ಹೀರೋಗೂ ಮತ್ತೆ ಆಂಡ್ರೂಗೆ ಕ್ಲಾಶ್ ಆಗುತ್ತೆ. ಅದ್ರ ಹೊಡೆದಾಡ್ತಾ ಇರ್ಬೇಕಾದ್ರೇನೆ ಆ ಮ್ಯಾನೇಜರ್ ಆ ಜಾಕೆ ಬಂದು ಸ್ಟಾಪ್ ಮಾಡೋದು. ಏನ್ ಮಾಡ್ತಾ ಇದೀರಾ ಇಲ್ಲಿ, ನಿಲ್ಸಿ ಫಸ್ಟ್ ಅಂತ ಹೇಳ್ಬಿಟ್ಟು ನಮ್ ಹೀರೋ ಹೇಳ್ತಾರೆ, ಏನಕ್ಕೆ ಅವ್ರ ಮೇಲೆ ಕೈ ಮಾಡ್ಕೊಂಡೆ, ಫಸ್ಟ್ ಅವ್ರಿಗೆ ಸಾರಿ ಕೇಳಂದಾಗ ನಮ್ ಹೀರೋಗೆ ಅರ್ಥ ಆಗ್ತಾ ಇಲ್ಲ, ನಾನೇನಕ್ಕೆ ಅವ್ರ ಹತ್ರ ಸಾರಿ ಕೇಳ್ಬೇಕು ಅಂತಂದಾಗ, ಯಾಕಂದ್ರೆ ಅವ್ರಿಗೆ ಚೇರ್ಮನ್ ಅವ್ರ ಮಗ ಅಂತ ಹೇಳ್ಬಿಡ್ತಾರೆ. ಅಷ್ಟೇ ನಮ್ ಹೀರೋಗೆ ಸಖತ್ ಶಾಕ್ ಆಗುತ್ತೆ. ಇದೇನೋ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದೀರಾ, ಇದ್ರೂ ನಾನೇನಕ್ಕೆ ಅವ್ನ ಹತ್ರ ಸಾರಿ ಕೇಳ್ಬೇಕು, ಅವನೇನ್ ಇನ್ನು ಈ ಕಂಪನಿಗೆ ಚೇರ್ಮನ್ ಸಿಇಒನೋ ಆಗಿಲ್ಲ ತಾನೆ, ಹಂಗಾದಾಗ ನೋಡ್ಕೊಳ್ಳೋಣ, ಆ ಟೈಮ್ ನಾನು ಈ ಕಂಪನಿಯಲ್ಲೇ ಇರೋದಿಲ್ಲ, ಇವಾಗ ನನ್ನ ಜೊತೆ ಕೆಲಸ ಮಾಡ್ತಾ ಇರೋ ಅಂತಾನೆ ಅಂತಂದಾಗ ಆಂಡ್ರೂ ಹೇಳ್ತಾನೆ, ಇವಾಗ ತಾನೆ ಎಲ್ಲ ಸ್ಟಾರ್ಟ್ ಆಗಿದೆ, ಮುಂದಕ್ಕೆ ಎಲ್ಲದನ್ನು ಫೇಸ್ ಮಾಡಕ್ಕೆ ರೆಡಿ ಆಗಿರು ಅಂತ ಸ್ವಲ್ಪ ವಿಲಂತನವಾಗಿ ಮಾತಾಡ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ನಮ್ ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ. ಮ್ಯಾನೇಜರ್ ಅಂತ ಕೇಳ್ತಾರೆ, ಏನ್ ಸರ್, ಏನ್ ನಡೀತಾ ಇದೆ, ಇವನನ್ನ ಆ ಡೈರೆಕ್ಟರ್ ತಾನೇ ಗೈಡ್ ಮಾಡ್ತಾ ಇರೋದು, ಇವನನ್ನ ಹೆಂಗ್ ಸರ್ ನಂಬೋದು ಅಂದಾಗ ಮ್ಯಾನೇಜರ್ ಹೇಳ್ತಾರೆ, ಇನ್ನೇನಪ್ಪ ಮಾಡೋದು, ಇವನೇ ಚೇರ್ಮನ್ ಮಗ ಆಗ್ಬಿಟ್ಟಿದ್ದಾನೆ, ಇನ್ ಹೆಂಗಿದ್ರು ನಮ್ಗೆ ಈ ವಿಷಯ ಗೊತ್ತಾಗಿದೆ ಅಂತ ಅವನ ಹತ್ರ ತೋರ್ಸ್ಕೋಬಾರ್ದು, ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಾರೆ. ಅದಾದ್ಮೇಲೆ ಸ್ಟ್ರೇಟ್ ಆಗಿ ಒಳಗಡೆ ಚೇರ್ಮನ್ ನ ಮೀಟ್ ಮಾಡಕ್ಕೆ ಹೋಗೋದು. ನಮ್ ಹೀರೋ ಹೇಳಿರ್ತಾನಲ್ಲ, ಮಾರ್ನಿಂಗ್ ಬಂದು ನಿಮ್ ಹತ್ರ ಹೇಳ್ತೀನಿ ಅಂತ, ಅದಕ್ಕೋಸ್ಕರ ಹೋಗಿರ್ತಾನೆ. ಇಲ್ಲಿ ನೋಡಿ, ಆ ಡೈರೆಕ್ಟರ್ ಬಂದು ನಿಮ್ ಶೇರ್ಸ್ ಎಲ್ಲ ಕಡಿಮೆ ಆಗ್ತಾ ಇದಲ್ವಾ, ಅದನ್ನೆಲ್ಲ ತಗೋಬೇಕು ಅಂತ ಪ್ಲಾನ್ ಮಾಡಿದಾನೆ. ಬಟ್ ಅದನ್ನೆಲ್ಲ ತಗೊಳಕ್ಕೆ ತುಂಬಾನೇ ದುಡ್ಡಾಗತ್ತೆ ಅಂತ ಹೇಳಿ ಈ 3 ಜನ ಸ್ವಲ್ಪ ಹೈ ಪೋಸ್ಟ್ ಅಲ್ಲಿ ಇದಾರಲ್ವೇ ಕೊರಿಯಾನಲ್ಲೇ, ಅವ್ರ ಸಹಾಯನ ತಗೊಳ್ತಾ ಇದ್ದಾನೆ. ಇದಕ್ಕೆಲ್ಲ ಮುಖ್ಯ ಸಪೋರ್ಟ್ ಆಗಿ ಆ ಪೊಲಿಟಿಷಿಯನ್ ಕೂಡ ಇದಾರೆ ಅಂತಂದಾಗ ಚೇರ್ಮನ್ ಹೇಳ್ತಾರೆ, ನನ್ನ ಪೊಲಿಟಿಷಿಯನ್ ತುಂಬಾ ಕಡಿಮೆ ತೂಕ ಮಾಡ್ಬಿಟ್ಟೆ, ಹೆಂಗಿದ್ರು ಅವ್ನ ಸ್ವಲ್ಪ ಹುಷಾರಾಗಿ ವಾಚ್ ಮಾಡ್ಬೇಕು, ನೀವು ಆಲ್ಮೋಸ್ಟ್ ಅವ್ರ ಜೊತೆನೆ ಇದ್ದು, ಅಂದ್ರೆ ಆ ಡೈರೆಕ್ಟರ್ ಜೊತೆನೆ ಇದ್ದು ಸ್ವಲ್ಪ ಎಲ್ಲ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ನ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಏನೆಲ್ಲ ಮಾಡ್ತಿದ್ದಾನೆ ಅಂತ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಮ್ ಹೀರೋ ಹತ್ರ. ಅಂದ್ರೆ ನಮ್ ಹೀರೋ ಚಿಕ್ಕಪ್ಪನ ವಾಚ್ ಮಾಡು ಅಂತ ಹೇಳ್ತಾ ಇರೋದು. ಅದಾದ್ಮೇಲೆ ಇನ್ನೊಂದ್ ಕಡೆ ನಮ್ ಹೀರೋ ಚಿಕ್ಕಪ್ಪನ ಆಂಡ್ರೂನೆಲ್ಲ ತೋರಿಸ್ತಾರೆ. ಕಾರಲ್ಲಿ ಚೇರ್ಮನ್ ಅವ್ರ ಮನೆಗೆ ಹೋಗ್ತಾ ಇರೋದು, ಊಟ ಕರೆದಿರ್ತಾರೆ, ಅದಕ್ಕೋಸ್ಕರ ಹೋಗ್ತಾ ಇರ್ಬೇಕಾದ್ರೆ ಅಸಿಸ್ಟೆಂಟ್ ಕೇಳ್ತಾನೆ, ಸರ್, ಈಗ ನಾವು ಚೇರ್ಮನ್ ಮನೆಗೆ ಹೋಗ್ತಾ ಇದೀವಿ, ಅಲ್ಲಿ ಅವ್ರ ವೈಫ್ ಕೂಡ ಇರ್ತಾರೆ, ಇವ್ನ್ ಯಾರು ಏನು ಅಂತಲ್ಲ ಅವ್ರಿಗೆ ಗೊತ್ತಾದ್ರೆ ಅವ್ರು ಏನ್ ಮಾಡ್ತಾರೋ ಏನೋ ಸರ್, ಫಸ್ಟೇ ಸ್ವಲ್ಪ ಮೆಂಟಲ್ ಆಗಿ ಆಡ್ತಾರ ಲೇಡಿ ಅಂತಂದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಗೊತ್ತಾಗ್ಬೇಕಂತ ತಾನೇ ಅರ್ಧ ಹೋಗ್ತಾ ಇರೋದು, ಫಸ್ಟ್ ಹೋಗೋಣ, ಆಮೇಲೆ ಏನಾಗುತ್ತೋ ಚೇರ್ಮನ್ ನೋಡ್ಕೊಳ್ತಾರೆ ಅಂತ ಹೇಳಿ ಕರೆಕ್ಟ್ ಆಗಿ ಅಲ್ಲಿಗೂ ಹೊರಟೋಗ್ತಾರೆ. ಇವ್ರು ಒಳಗಡೆ ಹೋದ್ಮೇಲೆ ಚೇರ್ಮನ್ ಆಂಡ್ರೂ ನೋಡ್ಬಿಟ್ಟು, ಬಾಪ ಕುತ್ಕೋ ತಿನ್ನು ಅಂತ ಹೇಳಿ
ಹೇಳಿದ ತಕ್ಷಣ ಇಲ್ಲಿ ಅಮ್ಮ ಮಗಳಿಗೆ ಇಬ್ಬರಿಗೂ ಶಾಕು. ಇದೇನು ನೀವು ಯೂಶುವಲ್ ಆಗಿ ಎಂಪ್ಲಾಯ್ ಜೊತೆ ತಿನ್ನಲ್ವಲ್ಲ, ಅವನನ್ನ ಕುತ್ಕೊಳ್ಳಕ್ ಕೇಳ್ತಾ ಇದ್ದೀರಾ ಅಂದಾಗ ಚೇರ್ಮನ್ ಹೇಳ್ತಾರೆ ಇವನು ಬರೀ ಎಂಪ್ಲಾಯ್ ಮಾತ್ರ ಅಲ್ಲ ನಿನಗೆ ಅಣ್ಣ ಅಂತ. ಅಷ್ಟೇ ಮಿಯಾಗೆ ಸಖತ್ ಶಾಕ್ ಆಗುತ್ತೆ, ಏನು ಅಣ್ಣನ ಅಂತ. ಆ ಕಡೆ ಆಲ್ರೆಡಿ ನೋಡಿದ್ರೆ ನನ್ಗಿರೋದೇ ಒಬ್ಬ ಮಗ, ಇವನೆಲ್ಲಿಂದ ಬಂದ ಅಂದಾಗ ಚೇರ್ಮನ್ ಹೇಳ್ತಾರೆ ಇಲ್ಲಿ ನೋಡು ಅವನು ನನ್ ಮಗ ನಿನ್ ಮಗ ಅಲ್ಲ ಅಂತ ಹೇಳ್ತಾರೆ. ಇದರಿಂದನೇ ಲೇಡಿಗೆ ಇನ್ನಷ್ಟು ಶಾಕ್ ಆಗ್ಬಿಡತ್ತೆ. ಯಾಕಂದ್ರೆ ಆಲ್ರೆಡಿ ಅವ್ರಿಗೆ ಗೊತ್ತಿತ್ತು ಅವ್ರ ಎರಡನೇ ವೈಫ್ ಮಗನ ಹುಡುಕ್ತಾ ಇದಾರೆ ಅಂತ. ಇವಾಗ ಹುಡುಕಿ ಕರ್ಕೊಂಡೇ ಬಂದ್ಬಿಟ್ರ ಅಂತ ಹೇಳಿ ಸಖತ್ ಟೆನ್ಷನ್ ಆಗ್ತಾರೆ. ಇಲ್ಲಿ ನೋಡಿ ನೀವ್ ಇಷ್ಟು ದೂರಕ್ಕೆ ಬಂದ್ಬಿಟ್ರ ನಾನು ಇದನ್ನ ಆಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ನಿನ್ ಕೂಡ ಸ್ವಲ್ಪ ನಾಚಿಕೆ ಇಲ್ವೇನೋ, ಅವ್ರು ಕರೆದ್ರೆ ನೀನ್ ಬಂದ್ಬಿಡ್ತೀಯ ಮನೆವರೆಗೂ, ಎಷ್ಟು ಧೈರ್ಯ ಇದ್ರೆ ನನ್ ಮನೆ ಒಳಗಡೆ ಕಾಲಿಡ್ತೀಯ ಅಂತ ಬೈಕೊಂಡು ಅವ್ನ ಆಚೆ ಕಡೆ ಹೋಗು ಅಂತ ಹೇಳ್ತಾ ಇದ್ರೆ ಚೇರ್ಮನ್ ಹೇಳ್ತಾರೆ ಇಲ್ಲಿ ನೋಡು ಅವ್ನ ಮುಂದೆ ಕುತ್ಕೊಂಡು ನೀನ್ ಊಟ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ನೀನ್ ಧಾರಾಳವಾಗಿ ಒಳಗಡೆ ಹೋಗ್ಬೋದು ಅಂದಿದ ತಕ್ಷಣ ಆ ಲೇಡಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಇವತ್ತು ಬಂದಿರೋನ್ ಮುಂದೆ ನನ್ಗೆ ಅವಮಾನ ಮಾಡ್ತೀರಾ ಅಂತ ಹೇಳಿ ಕೂತ್ಕೊಂಡು ಅಲ್ಲಿಂದ ಒಳಗಡೆ ಹೊರಟೋಗ್ತಾರೆ. ಅದಾದ್ಮೇಲೆ ಒಳಗಡೆ ಹೋಗಿ ನಮ್ ಹೀರೋ ಚಿಕ್ಕಪ್ಪನ ಕರೆದಿರ್ತಾರೆ. ಅವ್ರಿಗೆ ಸರಿಯಾಗಿ ಬೈತಾರೆ, ನಾನ್ ನಿಮ್ಗೆ ಎಷ್ಟು ದಿನ ಆಯ್ತು ಹೇಳಿ ಅವನ ಕಂಡಿಡೀರಿ ಅಂತ, ಆದ್ರೆ ನೀವ್ ಯಾಕೆ ಇತರ ಮಾಡಿದ್ರಿ ಅಂದಾಗ ಮ್ಯಾನೇಜರ್ ಹೇಳ್ತಾರೆ ಇಲ್ಲ ಮೇಡಮ್ ನಾನು ಕಂಡಿಡಿಬೇಕು ಅನ್ಕೊಳ್ಳೋಷ್ಟರಲ್ಲಿ ಅವರೇ ಕರ್ಕೊಂಡ್ ಬಂದ್ಬಿಟ್ರು ಅಂತಂದಾಗ ಸರಿ ಅದಕ್ ಮುಂಚೆ ನನ್ಗೊಂದ್ ವಿಷಯ ಹೇಳ್ಬೇಕಾಗಿತ್ತಲ್ಲ, ಏನು ಹೇಳ್ತೀರಾ, ಇದ್ರ ಸಡನ್ ಆಗಿ ಕರ್ಕೊಂಡ್ ಬಂದ್ ನಿಲ್ಸಿದ್ರೆ ನಾನು ಏನ್ ಮಾತಾಡೋದು, ಅವ್ನ ಕರೀರಿ ನಾನು ಫಸ್ಟ್ ಅವನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಆಂಡ್ರೂ ಬಂದು ಮಿಯಾ ರೂಮ್ ಗೆ ಹೋಗಿರ್ತಾನೆ. ಅವಳಲ್ಲಿ ತುಂಬಾ ಕಾಸ್ಟ್ಲಿ ಒಂದು ವೈನ್ ನ ಕುಡಿತಾ ಇರೋದ್ರ ನೋಡ್ಬಿಟ್ಟು ಇವನು ಒಳಗಡೆ ಬರ್ತಾನೆ. ಅಪ್ಪ ಅಡಿ ಈ ರೂಮ್ ಫುಲ್ ಆಗಿ ಕಾಸ್ಟ್ಲಿ ವೈನ್ ಅಂತ ಕಾಣಿಸುತ್ತೆ, ಸಖತ್ ಕಾಸ್ಟ್ಲಿ ಆಗಿದೆ ಅಂತ ಕುಡಿತಾ ಇರ್ಬೇಕಾದ್ರೆ ಮಿಯಾ ಹೇಳ್ತಾಳೆ ಹಲೋ ಮಿಸ್ಟರ್ ಮ್ಯಾನಸ್ ಇಲ್ವಾ, ಇನ್ನೊಬ್ರು ರೂಮ್ ಒಳಗಡೆ ಬರುವಾಗ ಎಕ್ಸ್ಕ್ಯೂಸ್ ಮಿ ಅಂತ ಕೇಳ್ಕೊಂಬರಕ್ ಗೊತ್ತಿಲ್ವಾ ಅಂತ ಕೇಳಿದಾಗ ಇವನಂತಾನೆ ಹಲೋ ಮೇಡಮ್ ನನ್ ತಂಗಿ ಅಲ್ವಾ ನೀವು, ತಂಗಿ ಮೇಡಮ್ ಫಸ್ಟ್ ದೊಡ್ಡವ್ರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಕಲೀರಿ, ಸ್ವಲ್ಪ ಮುಖದಲ್ಲಿ ನಗು ಇರ್ಲಿ, ಅವಾಗೆ ನೀವು ನೋಡಕ್ ಚೆನ್ನಾಗ್ ಕಾಣಿಸ್ತೀರಾ ಅಂತ ಹೇಳಿದಾಗ ಅವಳಿಗೆ ಇದ್ದಷ್ಟು ಟೆನ್ಷನ್ ಆಗ್ಬಿಡುತ್ತೆ. ನೀನೇ ಫಸ್ಟ್ ಆಫ್ ಆಲ್ ಥರ್ಡ್ ಪರ್ಸನ್ ಒಳಗಡೆ ಬಂದು ನನಗ್ ಬುದ್ಧಿ ಹೇಳ್ಕೊಡ್ತಾ ಇದೆಯಾ ಅನ್ನೋ ರೇಂಜ್ ನೋಡ್ತಾ ಇರ್ತಾಳೆ. ಅದಾದ್ಮೇಲೆ ಅಲ್ಲಿಗೆ ನಮ್ ಹೀರೋ ಚಿಕ್ಕಪ್ಪ ಬರ್ತಾರೆ. ಆಂಡ್ರೂ ಹತ್ರ ಹೇಳ್ತಾರೆ ನಿಮ್ಮ ಚಿಕ್ಕಮ್ಮ ಕರೀತಾ ಇದಾರೆ ಅಂತ. ಸಾರಿ ಚೇರ್ಮನ್ ಅವ್ರ ವೈಫ್ ಕರೀತಾ ಇದಾರೆ ಹೋಗಪ್ಪ ಅಂದಾಗ ಇವ್ನ್ ಕೂಡ ಹೋಗ್ತಾನೆ. ಅಲ್ಲ ಲೇಡಿನ ನೋಡ್ಬಿಟ್ಟು ಸರಿಯಾಗಿ ಬೇಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನೋಡು ಎಲ್ಲ ಕಳ್ನೋಟಾನೆ, ನಿಮ್ಮಮ್ಮ ತರನೇ ವಶೀಕರಣ ಮಾಡೋ ತರನೇ ನೋಡ್ತೀಯಾ, ನನ್ ಗಂಡನ ವಶೀಕರಣ ಮಾಡಿ ಅವಳು ಬುಟ್ಟಿಗೆ ಹಾಕೊಂಡಿದ್ದಾಯ್ತು, ನೀನ್ ಹುಟ್ಟಿದ್ದಾಯ್ತು, ಮಾಡೋದೆಲ್ಲ ಫ್ರಾಡ್ ಕೆಲ್ಸಗಳೇ ನೀವೆಲ್ಲ. ಇವಾಗ ಏನಕ್ಕೋ ಇಲ್ಲಿವರೆಗೂ ಬಂದಿದ್ಯಾ, ಹೇಳ್ಬೇಕಂದ್ರೆ ಅವ್ರಿಗೆ ನಿಮ್ಮ ಅಮ್ಮನ್ ಕಂಡ್ರೆ ಆಗೋದೇ ಇಲ್ಲ, ಏನೋ ತಪ್ಪು ಮಾಡ್ಬಿಟ್ವಲ್ಲ ಅಂತ ನಿಮ್ನ ನೋಡಕ್ಕೆ ಅಂತ ಕರೆದ್ರೆ ನೀನು ನಾಚಿಕೆ ಮನೆ ಮರೆದಿಲ್ದೆ ಬಂದ್ಬಿಡ್ತೀಯಾ, ಏನೋ ಬುದ್ಧಿ ಕಲ್ಸಿದಾಳೆ ನಿಮ್ಮಮ್ಮ ಅಂತ ಹೇಳಿ ಸರಿಯಾಗಿ ಬೈತಾ ಇರ್ಬೇಕಾದ್ರೆ ಅವ್ನಿಗೂ ಟೆನ್ಷನ್ ಆಗ್ಬಿಡುತ್ತೆ. ಅವ್ನು ಹೇಳ್ತಾನೆ ಏನೋ ತಪ್ಪು ಮಾಡ್ಬಿಟ್ರು ಅಂತ ನನ್ನ ಕರ್ಸ್ಕೊಂಡಿದಾರ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ನಿಮ್ಗೊಂದು ವಿಷಯನ ಹೇಳ, ನಮ್ಮ ಅಪ್ಪಗೆ ಅಂದ್ರೆ ಚೇರ್ಮನ್ ಗೆ ನಿಮ್ಗಿಂತ ನಮ್ಮ ಅಮ್ಮ ಮೇಲೆನೆ ಆಸೆ ಜಾಸ್ತಿ ಇಷ್ಟ ಜಾಸ್ತಿ, ಅದು ನಿಮಗ್ ಗೊತ್ತಾ ಅಂತ ಕೇಳಿದಾಗ ಈ ಲೇಡಿಗೆ ಸಕ್ಕ ಟೆನ್ಷನ್ ಆಗ್ಬಿಡುತ್ತೆ. ಏನೋ ಅಂದೆ ಅಂತ ಹೇಳಿ ಕಪಾಳಕ್ಕೆ ಒಂದು ಕೊಟ್ಬಿಡ್ತಾರೆ. ಎಷ್ಟು ಧೈರ್ಯ ಇದ್ರೆ ನನ್ ಮುಂದೆ ನಿಂತ್ಕೊಂಡಿತ್ರ ಮಾತಾಡ್ತಿ ಅಂದಾಗ ಆಂಡ್ರೂ ಸ್ವಲ್ಪನೂ ಭಯ ಪಡಲ್ಲ. ಅವ್ನು ಹೇಳ್ತಾನೆ ಇಲ್ಲಿ ನೋಡಿ ನಮ್ಮನ್ ಬೇಕಾಗಿದ್ರೆ ನೀವು ಓಡಿಸಿರ್ಬೋದು, ಆದ್ರೆ ನನ್ನ ಅಷ್ಟು ಈಸಿಯಾಗಿ ಓಡ್ಸಕ್ಕಾಗಲ್ಲ ಅಂತ ಹೇಳ್ತಾನೆ. ಈ ಲೇಡಿಗೆ ಸಖತ್ ಕೋಪ ಬರುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋ ಚಿಕ್ಕಪ್ಪ ಸೀಕ್ರೆಟ್ ಆಗಿ ಒಂದು ಆಫೀಸ್ ನ ನಡೆಸ್ತಾ ಇರ್ತಾರಲ್ಲ, ಆ ಜಾಗನ ತೋರಿಸ್ತಾರೆ. ಅಲ್ಲೆಲ್ಲರೂ ತುಂಬಾ ಬಿಸಿಯಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಇನ್ನೇನ್ ವರ್ಕ್ ಮಾಡ್ತಾರೆ, ಡೋಡೋ ಕಂಪನಿ ಹೆಂಗೆಲ್ಲ ಬಿಳಿಸಬಹುದು ಅಂತ ಬ್ಯಾಡ್ ಕಮೆಂಟ್ಸ್ ಹಾಕೋದು, ಮತ್ತೆ ಶೇರ್ಸ್ ಎಲ್ಲ ಎಷ್ಟು ಕಡಿಮೆ ಆಗ್ತದೆ ಅಂತ ನೋಡೋದು, ಆ ಕೆಲಸನ ಮಾಡ್ತಾ ಇರ್ತಾರೆ. ಕರೆಕ್ಟಾಗಿ ಜಾಕೆ ನಮ್ ಹೀರೋ ಕೂಡ ಬರ್ತಾನೆ. ಅಂದ್ರೆ ಎಲ್ಲರ ಹತ್ರ ಸ್ವಲ್ಪ ಒಳ್ಳೆ ಹೆಸರು ಎತ್ಕೋಬೇಕಲ್ವಾ, ಸೊ ಅಲ್ಲಿರೋರ್ಗೆಲ್ಲ ಸ್ನಾಕ್ಸ್ ಅದೆಲ್ಲ ತಂದ್ಕೊಟ್ಟು ಫ್ರೆಂಡ್ಲಿಯಾಗಿ ನಡ್ಕೊಳ್ತಾ ಇರ್ತಾನೆ. ನಮ್ ಹೀರೋ ಚಿಕ್ಕಪ್ಪ ನೋಡ್ಬಿಟ್ಟು ಹೇಳ್ತಾರೆ ಬಾಪಾ ಕಾಂಗ್ ಬಂದ್ಬಿಟ್ಟ ಬಾಬಾ, ಇನ್ ಸ್ವಲ್ಪ ದಿನ ಅಷ್ಟೇ ಹತ್ತತ್ರ ನಾನು 100 ಬಿಲಿಯನ್ ಸೇರ್ಸ್ಬಿಡ್ತೀನಿ, ಅದಾದ್ಮೇಲೆ ಡೋಡೋ ಕಂಪನಿನೇ ನಂದಾಗ್ಬಿಡುತ್ತೆ, ಇವಾಗ ಆಲ್ಮೋಸ್ಟ್ ಶೇರ್ಸ್ ಎಲ್ಲ ಬಿದ್ದೋಗಿದೆ, ಈ ಟೈಮಲ್ಲಿ ತಗೊಂಡ್ಬಿಡ್ಬೇಕು, ಆಮೇಲೆ ಮತ್ತೆ ನಮ್ಗೆ ಚಾನ್ಸ್ ಸಿಗಲ್ಲ ಅಂತ ಹೇಳ್ತಾ ಇರ್ತಾರೆ. ನಮ್ ಹೀರೋಗಿದೆಲ್ಲ ಅರ್ಥ ಆಗ್ತಾ ಇದೆ, ಓ ಇವ್ರ ಈ ತರ ಪ್ಲಾನ್ ಮಾಡ್ತಿದಾರ ಅಂತ. ಅದಾದ್ಮೇಲೆ ನಮ್ ಹೀರೋಗೆ ಒಂದು ಕೆಲಸ ಕೊಡ್ತಾರೆ. ಈ ತರ ಪೊಲಿಟಿಷಿಯನ್ ಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಈಗ ನಾನ್ ಸದ್ಯಕ್ಕೆ ಆ ಮೀಟಿಂಗ್ ಗೆ ಹೋಗಕ್ಕಾಗಲ್ಲ, ಸೊ ಸ್ವಲ್ಪ ನೀನ್ ಹೋಗ್ಬಿಟ್ಟು ಅವ್ರ ಜೊತೆಗಿರು ಅಂತ ಹೇಳ್ತಾನೆ. ಫಸ್ಟ್ ಆಫ್ ಆಲ್ ಏನ್ ಮೀಟಿಂಗ್ ಅಂತ ನೋಡಿದ್ರೆ ನಮ್ ಹೀರೋ ಚಿಕ್ಕಪ್ಪಗೆ ಡೊನೇಷನ್ ಅಂದ್ರೆ ಅಮೌಂಟ್ ಕೊಡ್ತೀನಿ ಅಂತ ಒಬ್ರು ಹೇಳಿದ್ರಲ್ವಾ, ವೈಟ್ ಕಲರ್ ಕೂದ್ಲಿಟ್ಕೊಂಡ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು, ಅವ್ರು ಬಂದು ಅವ್ರ ಲ್ಯಾಬ್ ಅಲ್ಲಿ ಏನೊಂದು ಬಾಂಬ್ ನ ತಯಾರಿ ಮಾಡಕ್ ಹೋಗ್ಬಿಟ್ಟು ಅದು ಬ್ಲಾಸ್ಟ್ ಆಗ್ಬಿಟ್ಟಿರುತ್ತೆ. ಅದರಿಂದ ಕೆಲವು ಸೋಲ್ಜರ್ಸ್ ಸತ್ತೋಗಿರ್ತಾರೆ. ಈ ವಿಷಯ ಹೊರಗಡೆ ಬರಬಾರ್ದು ಅಂತ ಹೇಳಿ ಆ ಕೊರಿಯನ್ ಅಲ್ಲೇ ಫೇಮಸ್ ನ್ಯೂಸ್ ರಿಪೋರ್ಟರ್ಸ್ ಎಲ್ಲ ಇರ್ತಾರಲ್ವಾ, ನ್ಯೂಸ್ ಚಾನೆಲ್ಸ್ ಮತ್ತೆ ಅಲ್ಲಿ ಕೆಲಸ ಮಾಡೋ ಎಡಿಟರ್ಸ್, ಅವ್ರನ್ನೆಲ್ಲ ಕರೆದು ಕೂರ್ಸ್ಕೊಂಡು ಒಂದು ಮೀಟಿಂಗ್ ನ ಮಾಡ್ತಾ ಇರೋದು. ಈ ವಿಷಯನ ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿ ಇವ್ರು ದುಡ್ಡು ಕೊಟ್ಟು ಅವ್ರ ಬಾಯ್ನ ಮುಚ್ಚಿಸ್ತಾ ಇರೋದು. ಇನ್ ಕೇಸ್ ಅವ್ರ ನ್ಯೂಸ್ ಪೇಪರ್ ಅಲ್ಲಿ ಬಂದಿಲ್ಲ, ಅಲ್ಲ ಅವ್ರ ನ್ಯೂಸ್ ಅಲ್ಲಿ ಹಾಕಿಲ್ಲ ಅಂತಂದ್ರೆ ಯಾರಿಗೂ ಗೊತ್ತಾಗಲ್ವಲ್ಲ, ಅದಕ್ಕೋಸ್ಕರ ಅವ್ರನ್ನ ಕರೆದ್ಬಿಟ್ಟು ಅವ್ರಿಗೆಲ್ಲ ದುಡ್ಡು ಹಂಚ್ತಾ ಇರೋದು. ಅದ್ರಲ್ಲೂ ಆ ದುಡ್ಡನ್ನ ಕೂಡ ನಮ್ ಹೀರೋ ಕೈಯಲ್ಲೇ ಕೊಟ್ಟು ಹಂಚಕ್ಕೆ ಹೇಳ್ತಾ ಇರೋದು. ಇದೆಲ್ಲ ನಮ್ ಹೀರೋ ಕೂಡ ನೋಡ್ತಾನೆ ಇರ್ತಾನೆ. ಇದಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇರೋದು ಆ ಪೊಲಿಟಿಷಿಯನ್, ಅವ್ರಿಗೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ತರ ಮಾಡ್ತಾ ಇರೋದು. ಅದಾದ್ಮೇಲೆ ನಮ್ ಹೀರೋ ಸ್ಟ್ರೇಟ್ ಆಗಿ ಹೋಗ್ಬಿಟ್ಟು ಇದನ್ನೆಲ್ಲ ಚೇರ್ಮನ್ ಗೆ ಹೇಳ್ಬಿಡ್ತಾರೆ. ಈ ತರ ಅವರು ನ್ಯೂಸ್ ರಿಪೋರ್ಟರ್ಸ್ ಗೆಲ್ಲ ಅಮೌಂಟ್ ಎಲ್ಲ ಕೊಟ್ಟು ಅವ್ರ ಬಾಯ್ನ ಮುಚ್ಚಿಸ್ತಾ ಇದ್ದಾರೆ, ಅವ್ರ ಲ್ಯಾಬ್ ಅಲ್ಲಿ ಈ ತರ ಒಂದು ದುರಂತ ನಡೆದಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ನಮ್ಮ ಚೇರ್ಮನ್ ಹೇಳ್ತಾರೆ ಇಲ್ಲಿ ನೋಡಿ ಆ ನ್ಯೂಸ್ ರಿಪೋರ್ಟರ್ಸ್ ಎಲ್ಲ ಫಸ್ಟ್ ಆಫ್ ಆಲ್ ಆ ನ್ಯೂಸ್ ಚಾನೆಲ್ ಅವರೆಲ್ಲ ನಮಗೋಸ್ಕರ ಕೆಲಸ ಮಾಡೋರು, ಅಂದ್ರೆ ನಮ್ಮಿಂದ ಅವ್ರಿಗೆ ತುಂಬಾನೇ ಬೆನಿಫಿಟ್ ಇದೆ, ಸೊ ಅವ್ರ ನಾವ್ ಹೇಳಿದ್ರೆ ಕೇಳ್ತಾರೆ, ಅವ್ರನ್ನ ಕರೆದು ನೀವು ಒಂದ್ಸತಿ ಮಾತಾಡ್ ನೋಡಿ ಅಂತ ಹೇಳ್ತಾರೆ. ಅದಕ್ಕೆ ಮ್ಯಾನೇಜರ್ ಕೂಡ ಸರಿ ಆಯ್ತು ಅಂತ ಹೇಳಿ ಸ್ಟ್ರೇಟ್ ಆಗಿ ನ್ಯೂಸ್ ಚಾನೆಲ್ ಅವ್ರನ್ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾರೆ. ಅವ್ರ ಹತ್ರ ಹೇಳ್ತಾರೆ ಇಲ್ಲಿ ನೋಡಿ ಆ ಡೈರೆಕ್ಟರ್ ಮತ್ತೆ ಆ ಪೊಲಿಟಿಷಿಯನ್ ಕಡೆ ಅವರೆಲ್ಲ ಸೇರ್ಕೊಂಡು ನಿಮ್ಗೆ ಯಾವ ಕೆಲಸ ಮಾಡಬಾರದು ಅಂತ ಹೇಳಿದ್ರು ನೀವ್ ಆ ಕೆಲಸನ ಮಾಡ್ಬೇಕು, ಅದನ್ನ ಹೆಡ್ಲೈನ್ಸ್ ಆಗಿ ನಿಮ್ ನ್ಯೂಸ್ ಪೇಪರ್ ಅಲ್ಲೂ ಹಾಕಿ ನ್ಯೂಸ್ ಅಲ್ಲೆಲ್ಲ ಕೂಡ ಬರೋ ತರ ಮಾಡಿ ಅಂದಾಗ ಈ ನ್ಯೂಸ್ ರಿಪೋರ್ಟರ್ ಅವ್ರು ಹೇಳ್ತಾರೆ ಇಲ್ಲಿ ನೋಡಿ ಸರ್ ನಾವು ಆಲ್ರೆಡಿ ಅವ್ರಿಗೆ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದೀವಿ, ಇವಾಗ ನಾವೇನು ಮಾಡಕ್ಕಾಗಲ್ಲ ಅಂದಾಗ ಮ್ಯಾನೇಜರ್ ಹೇಳ್ತಾರೆ ಇಲ್ಲಿ ನೋಡಿ ಇನ್ನೂ ಹೇಳ್ಬೇಕಂದ್ರೆ ನಮ್ ಕಂಪನಿಯಿಂದನೇ ನಿಮ್ಗೆ ಪ್ರಾಫಿಟ್ ಜಾಸ್ತಿ, ಇಯರ್ಲಿ ನಿಮ್ಗೆ ಎಲ್ಲರೂ ಕೊಡೋದಕ್ಕಿಂತ ಅಡ್ವರ್ಟೈಸ್ಮೆಂಟ್ ಗೋಸ್ಕರ ನಾವು ಜಾಸ್ತಿ ಅಮೌಂಟ್ ನ ಕೊಡ್ತಾ ಇದೀವಿ, ಸೊ ನೀವು ಡೋಡೋ ಕಂಪನಿಗೆ ತುಂಬಾನೇ ಋಣವಾಗಿರ್ಬೇಕು ಅಂತ ಅನ್ಕೊಂಡಿದೀನಿ, ಕೆಲಸ ಮಾಡಿ ಅಂತ ಹೇಳಿದಾಗ ಅದಕ್ಕೆ ಮೇಲೆ ನ್ಯೂಸ್ ರಿಪೋರ್ಟರ್ಸ್ ಗೆ ಕೂಡ ಹೇಳೋದಕ್ಕೆ ಬೇರೆ ಏನು ಇಲ್ವಲ್ಲ ಅಂದ್ರೆ ನ್ಯೂಸ್ ಚಾನೆಲ್ ಅವ್ರಿಗೆ, ಸೊ ಅವ್ರು ಕೂಡ ಸರಿ ಆಯ್ತು ಸರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಡೇ ಪೊಲಿಟಿಷಿಯನ್ ನಮ್ ಹೀರೋ ಚಿಕ್ಕಪ್ಪ ಮತ್ತೆ ಜೋ ಎಲ್ಲ ಕೂತ್ಕೊಂಡು ಹಂಗೆ ಮಾತಾಡ್ತಾ ಇರ್ತಾರೆ. ಆಗ ಪೊಲಿಟಿಷಿಯನ್ ಹೇಳ್ತಾರೆ ಆ ಚೇರ್ಮನ್ ಯಾವ್ದೋ ಇನ್ನೊಬ್ಬ ಮಗ ಇದ್ನಂತೆ, ಅವನು ಕೂಡ ನೀನೇ ಕಂಡಿಡಿದು ಕರ್ಕೊಂಡ್
ಬಂದಿದ್ದು ಅನ್ನೋ ವಿಷಯ ನನಗೆ ಗೊತ್ತಾಯ್ತು. ಸ್ವಲ್ಪ ನೋಡ್ ಹುಷಾರಾಗಿರಪ್ಪ, ಏನಿದ್ರು ಅವ್ನ ಮೈಯಲ್ಲಿ ಹರಿತಿರೋದ ಚೇರ್ಮನ್ದು ರಕ್ತ, ಏನಾದ್ರು ಎಡವಟ್ಟಾಗ್ಬಿಡೋದು ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಸರ್ ಅದಕ್ಕೆ ಚಾನ್ಸೇ ಇಲ್ಲ, ಅವ್ನ್ ನಮ್ ಹುಡ್ಗ ಸರ್ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ನನ್ನ ಪಕ್ಕದಲ್ಲಿ ಇಟ್ಕೊಂಡಿರೋದು, ನಾಯಿ ತರ ಬಿದ್ದಿರ್ತಾನೆ ಸರ್ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದೇ ಟೈಮಲ್ಲಿ ಅಸಿಸ್ಟೆಂಟ್ ಒಳಗಡೆ ದಡ ಬುಡ ಅಂತ ಓಡ್ ಬರ್ತಾನೆ, ಕೈಯಲ್ಲಿ ನ್ಯೂಸ್ ಪೇಪರ್ ಇಟ್ಕೊಂಡೇ ಬರ್ತಾನೆ. ಸರ್ ಇಲ್ಲಿ ನೋಡಿ ಏನ್ ಬಂದಿದೆ ನ್ಯೂಸ್ ಪೇಪರ್ ಅಲ್ಲಿ ಅಂತ ತೋರಿಸಿದ್ರೆ ಆ ವೈಟ್ ಕಲರ್ ಕೂದಲು ಇಟ್ಕೊಂಡಿದ್ದಾರೆ ಅಪ್ಪ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಲ್ಲ. ಆಯಪ್ಪಗೂ ಮತ್ತೆ ಪೊಲಿಟಿಷಿಯನ್ ಗೆ ಏನೋ ಸಂಬಂಧ ಇದೆ, ಅವ್ರ ಲ್ಯಾಬ್ ಅಲ್ಲಿ ಈ ತರ ಒಂದು ದುರಂತ ಆಗಿದೆ, ಅದನ್ನ ಮುಚ್ಚಿಡ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಅಂತಲ್ಲ ಅದ್ರಲ್ಲಿ ಬಂದ್ಬಿಟ್ಟಿರುತ್ತೆ. ಇದ್ರ ನೋಡಿ ಸಖತ್ ಟೆನ್ಷನ್ ಆಗಿರ್ಬೇಕಾದ್ರೆ ಆ ಯಪ್ಪ ಕೂಡ ಕಾಲ್ ಮಾಡ್ಬಿಟ್ಟು ಪೊಲಿಟಿಷಿಯನ್ ಗೆ ಸರಿಯಾಗಿ ಬೈತಾರೆ. ಯೋ ನಾನು ಏನ್ ಮಾಡಕ್ ಹೇಳ್ದೆ, ಏನಯ್ಯ ಮಾಡಿಟ್ಟಿದ್ಯಾ, ನನ್ ಮಾನ ಮರಿದೆಲ್ಲ ಹರಾಜ್ ಹಾಕೋದೇ ಆಗ್ಬಿಡಿದೆ ನಿನ್ ಕೆಲಸ ಅಂತ ಹೇಳಿ ಬೈದಾಗ ಅಯ್ಯಪ್ಪ ಕೂಡ ಟೆನ್ಷನ್ ಕಾಲ್ ನ ಕಟ್ ಮಾಡ್ಬಿಡ್ತಾನೆ. ಯಾರು ಈ ಕೆಲಸನ ಮಾಡಿದ್ದು, ನಮ್ ಪಕ್ಕದಲ್ಲೇ ಇರೋರು ಯಾರೋ ಈ ಕೆಲಸನ ಮಾಡ್ತಾ ಇದಾರೆ, ಫಸ್ಟ್ ಅದ್ ಯಾರು ಅಂತ ಕಂಡಿದ್ದೀರಿ ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಕೂಡ ಸರಿ ಸರಿ ನೀವು ಟೆನ್ಷನ್ ಆಗ್ಬಿಡಿ, ನಾನು ಯಾರು ಏನು ಅಂತ ವಿಚಾರಣೆ ಮಾಡ್ತೀನಿ ಅಂತ ಅಲ್ಲಿಂದ ಹೋಗಿ ನಮ್ ಹೀರೋ, ಆಂಡ್ರೂ, ಅಸಿಸ್ಟೆಂಟ್ ಮತ್ತೆ ನಮ್ ಹೀರೋ ಚಿಕ್ಕಪ್ಪ ಈ 4 ಜನ ಕುತ್ಕೊಂಡು ಒಂದು ಮೀಟಿಂಗ್ ನ ಹಾಕ್ತಾ ಇರ್ತಾರೆ. ಆಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಯಾರಂತಾನೆ ಗೊತ್ತಾಗ್ತಾ ಇಲ್ಲ ಕಣೋ, ಈ ಕೆಲಸ ಕೂಡ ಮಾಡಿಟ್ಟಿದ್ದಾರೆ, ನನ್ಗೆ ಅವಮಾನ ಆಗ್ತಿದೆ ಅಂದಾಗ ನಮ್ ಹೀರೋ ಮತ್ತೆ ಆಂಡ್ರೂ ಕಡೆನೆ ನೋಡಿದಾಗ ಆಂಡ್ರೂ ಅಂತಾನೆ, ಅಂದ್ರೆ ಏನಕ್ಕೋ ನನ್ ಕಡೆ ನೋಡ್ತೀಯಾ, ಕಣ್ಗುಡ್ಡೆ ನೋಡ್ಬಿಡ್ತೀನಿ ನಿನ್ಗೆ, ನಾನೇನ್ ಹತ್ರ ಕೆಲಸ ಮಾಡಲ್ಲ ಅಂತ ಹೇಳ್ತಾನೆ. ಆದ್ರೆ ನಮ್ ಹೀರೋ ಚಿಕ್ಕಪ್ಪಗೆ ಇವ್ರಿಬ್ಬರ ಮೇಲೆ ಕೂಡ ತುಂಬಾನೇ ನಂಬಿಕೆ ಇದೆ ಅಂತ ಕಾಣಿಸುತ್ತೆ, ಅವ್ರ ಮೇಲೆ ಡೌಟೇ ಪಡ್ತಾ ಇಲ್ಲ. ನಮ್ ಹೀರೋ ಕೂಡ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಎದ್ದುಟ್ಟೋಗ್ತಾನೆ. ಅದಾದ್ಮೇಲೆ ಇನ್ನೊಂದ್ ಕಡೆ ಪೊಲಿಟಿಷಿಯನ್ ಬಂದು ಆ ವೈಟ್ ಕಲರ್ ಕೂದಲು ಇಟ್ಕೊಂಡಿರ್ತಾರಲ್ಲ ಅಯ್ಯಪ್ಪ ಜೊತೆ ಒಂದು ಮೀಟಿಂಗ್ ನ ಮಾಡ್ತಾರೆ. ಅಯ್ಯಪ್ಪ ಹತ್ರ ಹೇಳ್ತಾರೆ, ಇಲ್ಲಿ ನೋಡಿ ಎಲ್ಲೋ ಏನೋ ತಪ್ಪು ನಡೆದಿದೆ, ಅದೇನು ಎಂತ ಅಂತ ನಾನು ಆದಷ್ಟು ಬೇಗ ವಿಚಾರಣೆ ಮಾಡ್ತೀವಿ, ನೀವೇನು ಬೇಜಾರ್ ಮಾಡ್ಕೊಂಬೇಡಿ, ಅಷ್ಟೇ ಅಲ್ಲ ನಿಮ್ ಹೆಸರು ಹೊರಗಡೆ ಬರ್ದೇ ಇರೋ ತರ ಸ್ಮೂತ್ ಆಗಿ ನಾನ್ ಡೀಲ್ ಮಾಡ್ತೀನಿ, ಅಷ್ಟೇ ಅಲ್ಲ ಡೋಡೋ ಕಂಪನಿ ನಮ್ ಕೈಯಲ್ಲಿದ್ರೆ ಇವಾಗ ಇದನ್ನೆಲ್ಲ ನಾವು ಅಸಾಲ್ಟ್ ಆಗಿ ಮ್ಯಾನೇಜ್ ಮಾಡಬಹುದಾಗಿತ್ತು, ಆದ್ರೆ ಅದು ನಮ್ ಕೈ ಕೆಳಗಡೆ ಬರ್ಬೇಕಂತಂದ್ರೆ ತುಂಬಾನೇ ದುಡ್ಡು ಬೇಕಾಗುತ್ತೆ, ಸ್ವಲ್ಪ ಅದಕ್ಕೆ ಸಹಾಯ ಮಾಡೋ ರೀತಿನ ನೀವು ನೋಡ್ಕೊಳ್ಳಿ, ಇದನ್ನೆಲ್ಲ ನಾನ್ ನೋಡ್ಕೊಂತೀನಿ, ನೀವೇನು ಭಯ ಪಡಬೇಡಿ ಅಂತೆಲ್ಲ ಮಾತಾಡಿ ಕಳಿಸ್ತಾರೆ. ಈಗ ಇನ್ನೊಂದ್ ಕಡೆ ಅಯ್ಯಪ್ಪ ಒಂದು ಮೀಟಿಂಗ್ ನ ಮಾಡಿರ್ತಾನೆ, ಅಂದ್ರೆ ಪೊಲಿಟಿಷಿಯನ್ ಬಂದು ಒಂದು ಪ್ರೆಸ್ ಮೀಟ್ ನ ಹಾಕಿರ್ತಾನೆ. ಏನಂದ್ರೆ ನನ್ಗೂ ಮತ್ತೆ ವೈಟ್ ಕಲರ್ ಕೂದಲು ಇಟ್ಕೊಂಡಿರ್ತಾನಲ್ಲ ಡಿಫೆನ್ಸ್ ಆಫೀಸ್ ಅಲ್ಲಿ ಕೆಲಸ ಮಾಡೋ ಅಯ್ಯಪ್ಪನ್ಗೆ, ಅವ್ರಿಬ್ರಿಗೆ ಏನೋ ಸಂಬಂಧ ಇದೆ ಅಂತ ನೀವ್ ಅಂದ್ರಿ, ಬಟ್ ನನ್ಗೂ ಮತ್ತೆ ಅವ್ರಿಗೆ ಏನು ಸಂಬಂಧ ಇಲ್ಲ, ಇದು ಜಸ್ಟ್ ಒಂದು ರೂಮರ್ಸ್ ಅಷ್ಟೇ ಅಲ್ಲ, ಬ್ಲಾಸ್ಟ್ ಗೆ ಏನ್ ಕಾರಣ ಏನು ಅಂತ ನಾನ್ ವಿಚಾರಣೆ ಮಾಡಕ್ ಕೇಳಿದೀನಿ, ಅದಕ್ಕಂತ ಸಪರೇಟ್ ಆಗಿ ಒಂದು ಟಾಸ್ಕ್ ಫೋರ್ಸ್ ನೆಲ್ಲ ನಾವು ಪ್ರಮೋಟ್ ಮಾಡಿದೀವಿ, ಆದಷ್ಟು ಬೇಗ ಎಲ್ಲ ವಿಷಯ ಗೊತ್ತಾಗುತ್ತೆ ಅಂತ ಒಳ್ಳೆ ಒಂಥರ ಸ್ಪೀಚ್ ಕೊಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಜಿಯೋನ ತೋರಿಸ್ತಾರೆ, ಅವ್ನ್ ಜೈಲಲ್ಲಿ ಸಖತ್ ಲಕ್ಸುರಿಯಸ್ ಆಗಿ ಇರ್ತಾನೆ, ಜೈಲಲ್ಲಿ ಇದ್ರೆ ಕಷ್ಟ ಪಡ್ತಾನೆ ಅಂತ ನೋಡಿದ್ರೆ ತಲೆ ಪ್ರೆಸ್ ಮಾಡಕ್ಕೊಬ್ರು, ಕಾಲ್ ಪ್ರೆಸ್ ಮಾಡಕ್ಕೊಬ್ರು, ಕೈ ಪ್ರೆಸ್ ಮಾಡಕ್ಕೊಬ್ರು ಅಂತ ಕೆಲ್ಸದವ್ರನ್ನ ಇಟ್ಕೊಂಡಿರ್ತಾನೆ. ಅಲ್ಲಿ ಕೂಡ ಕೆಲ್ಸದವ್ರನ್ನ ಬೈಯೋದೇ ಒಂದ್ ಕೆಲಸ. ಹುಡುಗಿಯರಾಗಿದ್ರೆ ಎಷ್ಟು ಚೆನ್ನಾಗಿ ಮೆತ್ತಕ್ಕೆ ಎಷ್ಟು ಸ್ಮೂತ್ ಆಗಿ ಮಾಡಿರೋರು, ನೀವು ಇದೀರಾ ದಂಡಕ್ಕೆ ಅಂತ ಹೇಳಿ ಬೈತಾ ಇರ್ತಾನೆ. ಆ ಟೈಮಲ್ಲಿ ಅಲ್ಲಿರೋ ಜೈಲರ್ ಒಬ್ರು ಬಂದು ಹೇಳ್ತಾರೆ, ನಿಮ್ಮನ್ನ ವಿಸಿಟ್ ಮಾಡಕ್ಕೆ ಬಂದಿದ್ದಾರೆ ಅಂತ. ಅಷ್ಟೊಂದಿಗೆ ಫುಲ್ ಖುಷಿ ಆಗ್ಬಿಡುತ್ತೆ, ಅಮ್ಮನೇ ಬಂದಿರೋದು, ಇಷ್ಟು ದಿನ ಬಂದಿಲ್ಲ, ಇವಾಗ ಬಂದಿದ್ದೀರಾ ಅಮ್ಮ ಅಂತ ಹೇಳಿ ಕೂತ್ಕೊಂಡು ಹೋದ್ರೆ ಅಲ್ಲಿ ಬಂದಿರೋದು ಅಮ್ಮ ಅಲ್ಲ, ಅವ್ರ ಅಸಿಸ್ಟೆಂಟ್. ಓ ನೀನಾ, ಇಲ್ಲಿ ಅಮ್ಮ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ, ಸರ್ ನಿಮ್ಮಮ್ಮ ಯಾಕೆ ಬಂದಿಲ್ಲ ಅಂತ ತುಂಬಾ ದೊಡ್ಡ ಸ್ಟೋರಿ ಸರ್, ಅದು ಮನೇಲಿ ಆಲ್ರೆಡಿ ತುಂಬಾ ಪ್ರಾಬ್ಲಮ್ ಹೋಗ್ತಿದೆ ಸರ್, ನೀವ್ ಅರ್ಧ ಈಗ್ಲೇ ನೊಂದು ಬೆಂದು ನೂಡಲ್ಸ್ ಆಗ್ಬಿಟ್ಟಿದೀರಾ, ಇನ್ ಆ ವಿಚಾರ ಎಲ್ಲ ಯಾಕೆ ಬಿಡಿ ಅಂದಾಗ, ಸರಿ ಆಯ್ತು ಅದನ್ನ ಆಮೇಲೆ ತಿಳ್ಕೊಳ್ತೀನಿ, ಫಸ್ಟ್ ಆ ಹೀರೋಯಿನ್ ಏನ್ ಮಾಡಿದ್ರಿ ಅಂತ ಹೇಳಿ, ನನ್ಗೆ ಅವಳ ಬಗ್ಗೆ ನೆನ್ಸ್ಕೊಂಡ್ರೆ ನನಗೆ ಮೂತಿ ಮಕ್ಕಳ ಉರ್ದೋಗ್ತಾ ಇದೆ, ನನಗೆ ರಕ್ತ ಎಲ್ಲ ಹಂಗೆ ಕುದೀತಾ ಇದೆ, ಅವಳಿಂಗ ಹತ್ರ ಅಷ್ಟು ಫ್ರೀಯಾಗಿ ಸುತ್ಕೊಂಡಿರ್ಬೋದು, ಆಚೆ ಕಡೆ ನನ್ನ ಜೈಲಲ್ಲಿ ಹಾಕ್ಬಿಟ್ಟು ಅವಳಿಗೆ ಏನಾದ್ರೂ ಒಂದ್ ಹೆಚ್ಚು ಕಡಿಮೆ ಆಗಿದೆ ಅಂತ ಗೊತ್ತಾದ್ರೇನೆ ನಾನು ಸಮಾಧಾನ ಆಗೋದು. ಆ ಗ್ಯಾಂಗ್ಸ್ಟರ್ ಕಡೆಯವರು ಕೆಲವರು ನನಗೆ ಗೊತ್ತಿದ್ದಾರೆ, ಅವ್ರ ಹೆಸರು ಅವ್ರ ಕಾಂಟ್ಯಾಕ್ಟ್ ಎಲ್ಲ ಕೊಡ್ತೀನಿ, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಹೀರೋಯಿನ್ ಸ್ವಲ್ಪ ಬೆದರಿಸಿ ಆಲ್ಮೋಸ್ಟ್ ಅವಳನ್ನು ಹಾಸ್ಪಿಟಲ್ ಬೀಳ್ಸೋ ತರ ಮಾಡಿ, ಅವಾಗೆ ನನಗೆ ಸ್ವಲ್ಪ ಸಮಾಧಾನ ಆಗೋದು ಅಂತ ಹೀರೋಯಿನ್ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಏನೋ ಒಂದು ಪ್ಲಾನ್ ನ ಮಾಡ್ಬಿಟ್ಟ. ಇನ್ನೊಂದ್ ಕಡೆ ಹೀರೋಯಿನ್ ತೋರಿಸ್ತಾರೆ, ಅವಳ ಪಾಪ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಆಂಡ್ರೂ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಇದ್ರ ನೋಡ್ಬಿಟ್ಟು ಅಯ್ಯೋ ಊರಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಎಲ್ಲ ಇದೆ, ಇವ್ರು ಇಲ್ಲಿಗೆ ಬರ್ಬೇಕಾ, ಇವ್ರ ಕಣ್ಣ ಕಾಣಿಸ್ಬಾರ್ದು ಅಂತ ಇವಳು ಅನ್ಕೊಂಡ್ರೆ, ಆ ಮಿನ್ನಿಗೆ ಆಲ್ರೆಡಿ ಗೊತ್ತಿದೆ ನಮ್ ಹೀರೋಯಿನ್ ಇದೇ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ, ಅವಳಿಗೆ ಅವಮಾನ ಮಾಡ್ಬೇಕಂತಾನೆ ಅರ್ಧ ಬಂದಿರೋದು, ಅವಳು ಇಲ್ಲೇ ಎಲ್ಲ ಕೆಲಸ ಮಾಡ್ತಾ ಇದ್ಲೆ ಅಂತ ಹೇಳಿ ಕರೆಕ್ಟ್ ಆಗಿ ನಮ್ ಹೀರೋಯಿನ್ ಕೂಡ ನೋಡ್ಬಿಟ್ರು. ನಮ್ ಹೀರೋಯಿನ್ ಕೂಡ ಹೋಗ್ಬಿಟ್ಟು ಹಲೋ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಹೇಳಿ ಅವ್ರು ಕ್ಯಾಶುವಲ್ ಆಗಿ ಮಾತಾಡ್ಸಿದ್ರೆ ಮಿನ್ ತುಂಬಾನೇ ಅವಮಾನ ಆಗೋ ತರ ಮಾತಾಡ್ತಾಳೆ. ಏನೋ ಫ್ರೆಂಡ್ಸಾ, ನಾವ್ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ, ಅಂದ್ರೆ ನಿನ್ ಕೊಲೀಗ್ ಆಗಿದ್ದಾಗ ನೀನ್ ಮಾತಾಡ್ಬೋದಾಗಿತ್ತು, ಆದ್ರೆ ನೀನ್ ಇಲ್ಲಿ ಕೆಲಸ ತಾನೇ ಮಾಡ್ತಾ ಇದೀಯಾ, ಮರ್ಯಾದಾಗ ಆರ್ಡರ್ ಎತ್ಕೊ ಅಂತ ಹೇಳಿ ಒಂಥರ ತುಂಬಾನೇ ಕೇವಲವಾಗಿ ಮಾತಾಡ್ತಾರೆ. ಆಂಡ್ರೂ ಕೂಡ ಇದನ್ನೆಲ್ಲ ಕೇಳಿಸ್ಕೊಂಡು ಬೇಜಾರಾಗುತ್ತೆ, ಇದ್ರು ಅವಳನ್ನ ಬಾಯಿ ಮುಚ್ಕೊಂಡು ಇರು ಅಂತ ಹೇಳಕ್ಕೆ ಇವ್ನ ಕೈಲಿ ಆಗ್ತಾ ಇಲ್ಲ, ಸೈಲೆಂಟ್ ಆಗಿರ್ತಾನೆ. ಅದ್ರಲ್ಲ ಮಿನ್ ಬಂದು ಹೀರೋಯಿನ್ ತುಂಬಾನೇ ಕೀಳ್ಮಟ್ಟವಾಗಿ ಟ್ರೀಟ್ ಮಾಡ್ತಾ ಇರ್ತಾಳೆ, ತಗೋ ಟಿಪ್ಸು, ಇದಕ್ಕೆ ತಾನೇ ನೀನ್ ಕೆಲಸ ಮಾಡೋದು ಅಂತ ಒಂಥರ ಮಾತಾಡ್ತಾ ಇರ್ಬೇಕಾದ್ರೆ ಆಂಡ್ರೂಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ, ಹೆಂಗಾದ್ರೂ ಮಾಡಿ ಇವ್ಳು ಬಾಯಿ ಮುಚ್ಚಿಸ್ಬೇಕಲ್ವಾ ಅಂತ. ಕರೆಕ್ಟ್ ನೀನ್ ಹೇಳೋದು ಕರೆಕ್ಟ್, ಬೇಗ ಅಮೌಂಟ್ ನ ಕೊಟ್ಬಿಡ್ ಬಾ ಹೋಗೋಣ ಅಂತ ಹೇಳಿದಾಗ ನಮ್ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅವ್ರ ಅಲ್ಲಿಂದ ಹೊರಗಡೆ ಹೋದ್ಮೇಲೆ ಆಂಡ್ರೂ ಸಪರೇಟ್ ಆಗಿ ಅಲ್ಲಿ ನಿಂತ್ಕೊಂಡು ಹೇಳ್ತಾನೆ, ಏನಕ್ಕೆ ಇತ್ರ ಎಲ್ಲ ಕಷ್ಟ ಪಡ್ತಾ ಇದೀಯಾ, ನಿನ್ ಏನಾದ್ರೂ ಅಮೌಂಟ್ ಬೇಕಿದ್ರೆ ಕೇಳು, ನಾನ್ ನಿನ್ಗೆ ಕೊಡ್ತೀನಿ ಅಂದಾಗ ಇವಳು ಅಂತಾಳೆ, ಅಮೌಂಟ್ ನನ್ಗೆ ಫಸ್ಟ್ ಮರ್ಯಾದೆ ಕೊಟ್ರೆ ಸಾಕು, ಈ ತರ ಬಂದು ನನ್ನ ಕೇವಲ ಮಾಡಿಸ್ತಾ ಇರಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾಳೆ. ಆಂಡ್ರಿಗೂ ಬೇಜಾರಾಗ್ಬಿಡುತ್ತೆ. ಅದಾದ್ಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ ಹೀರೋಯಿನ್ ಮನೆಗೆ ಹೋಗ್ತಾ ಇರ್ತಾಳೆ. ಪಾಪ ಕೆಲಸ ಮಾಡಿ ಫುಲ್ ಟೈರ್ಡ್ ಆಗ್ಬಿಟ್ಟು ಹಂಗೆ ಟೈರ್ಡ್ ಆಗಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಜಿಯೋನ್ ಪ್ಲಾನ್ ಮಾಡಿರ್ತಾನೆ, ಆ ಗ್ಯಾಂಗ್ಸ್ಟರ್ ಕಡೆ ಅವನೊಬ್ಬ ಒಂದು ಕಡ್ಡಿನ ಎತ್ಕೊಂಡು ಹೀರೋಯಿನ್ ಹಿಂದ್ಗಡೆನೆ ಹೋಗ್ತಾ ಇರ್ತಾನೆ. ಆಲ್ಮೋಸ್ಟ್ ಹೀರೋಯಿನ್ ಅವ್ರ ಮನೆ ಹತ್ರ ಹೋಗಿದ್ರೆ ನೋಡ್ಬಿಟ್ಟು ಅವ್ರ ಮನೆ ಬಾಗ್ಲ ಹತ್ರನೇ ಆಂಡ್ರೂ ನಿಂತಿರ್ತಾನೆ. ಇದನ್ನ ಗ್ಯಾಂಗ್ಸ್ಟರ್ ಕಡೆ ನೋಡ್ಬಿಟ್ಟು ಯಾರೋ ಇದಾರೆ ಅಂತ ಹೇಳಿ ಭಯ ಪಟ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಇವಳು ಕೂಡ ಆಂಡ್ರೂ ನೋಡ್ಬಿಟ್ಟು ಇವನೇನ್ ಮಾಡ್ತಾ ಇದ್ದಾನೆ ಇಷ್ಟೊತ್ತಲ್ಲಿ, ಇಲ್ಲಿ ಏನೋ ಮಾಡ್ತಾ ಇದೆಯಲ್ಲಿ, ಇಲ್ಲಿಗೆ ನಕ್ಕೊ ಬಂದೆ ಅಂತ ಕೇಳಿದ್ರೆ ಅವ್ನು ಕೂಡ ಅದಾ ಅಂತ ಅಂದವನು ಹಂಗೆ ಹೋಗಿ ನಮ್ ಹೀರೋಯಿನ್ ಮೇಲೆ ಬಿದ್ಬಿಡ್ತಾನೆ. ಅಂದ್ರೆ ಫುಲ್ ಆಗಿ ಕುಡಿದು ಟೈಟ್ ಆಗ್ಬಿಟ್ಟಿರ್ತಾನೆ, ಅವ್ನಿಗೆ ನಿಂತ್ಕೊಳ್ಳೋ ಕೂಡ ಯತ್ನ ಇಲ್ಲ. ಅದಾದ್ಮೇಲೆ ಇವಳು ಕರ್ಮ ಇರೆಲ್ಲ ಒಂದ್ ನನ್ಕೆಗೆ ಸಿಕ್ಕಾಕೋಬೇಕಂತ ಬೈಕೊಂಡು ಬೇರೆ ವಿಧಿ ಇಲ್ದೆ ಅವ್ರ ನಂಗೆ ರೂಮ್ ಒಳಗಡೆ ಹೇಳ್ಕೊಂಡು ಹೋಗಿ ಅಲ್ಲಿ ಮಲಗಿಸ್ತಾಳೆ. ಫಸ್ಟ್ ಕಂಪನಿಯಲ್ಲಿ ಕೆಲಸ ಹೋಯ್ತು, ಇವಾಗ ನಾನು ಮಲ್ಕೊಳ್ಳೋ ಬೆಡ್ ಕೂಡ ಹೋಯ್ತು, ಆರಾಮಾಗಿ ಮಲ್ಕೋಪ ತಂದೆ ಅಂತ ಹೇಳಿ ಅವ್ರನ್ನ ಅಲ್ಲಿ ಮಲಗಿಸ್ಬಿಟ್ಟು ಇವಳು ಪಾಪ ಸೋಫಾ ಮೇಲೆ ಮಲಗಿರ್ತಾಳೆ.
ಹೇಳ್ತಾಳೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಬಂದು ಕಾರಲ್ಲಿ ಹೋಗ್ತಾ ಇರ್ತಾನೆ. ಅವನ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಅವನನ್ನ ಯಾರೋ ಫಾಲೋ ಮಾಡತ್ತಾರ ಅವ್ನಿಗೆ ಅನಿಸ್ತಾ ಇರುತ್ತೆ. ಸೊ ಟಕ್ಕಂತ ಯಾವ್ದೊಂದು ಶಾಪ್ ಹತ್ರ ನಿಲ್ಸ್ಬಿಟ್ಟು ಶಾಪ್ ಒಳಗಡೆ ಹೋಗಿ ಇನ್ನೊಂದ್ ಕಡೆಯಿಂದ ಬಂದು ಯಾರು ಫಾಲೋ ಮಾಡ್ತಾ ಇರೋದು ಅಂತ ನೋಡಿದ್ರೆ ಅದು ನಮ್ ಹೀರೋ ಚಿಕ್ಕಪ್ಪ ಅವರ ಅಸಿಸ್ಟೆಂಟ್. ಅಂದ್ರೆ ನಮ್ ಹೀರೋ ಚಿಕ್ಕಪ್ಪಗೆ ಲೈಟ್ ಆಗಿ ಡೌಟ್ ಬಂದಂಗಿದೆ. ಅದು ನಮ್ ಹೀರೋ ಕೂಡ ಅರ್ಥ ಆಗ್ತಿದೆ. ಓ ಡೌಟ್ ಪಡಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ, ಇನ್ಮೇಲೆ ಹುಷಾರಾಗಿರ್ಬೇಕು ಅಂತ. ಅಸಿಸ್ಟೆಂಟ್ ಕೂಡ ಅವ್ರ ಚಿಕ್ಕಪ್ಪಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾನೆ, ಸರ್ ಇವನ್ ಮೇಲೆ ಏನು ಡೌಟ್ ಬರೋ ತರ ಇಲ್ಲ ಸರ್, ಅವ್ನು ಯಾವ್ದೋ ಒಂದು ಶಾಪ್ ಹೋಗಿದ್ದಾನೆ ಅಂತ, ಅವ್ನು ಎಲ್ಲಿ ಹೋಗ್ತಾನೆ ಬರ್ತಾನೆ ಅಂತ ಹೇಳ್ತಾ ಇರ್ತಾರೆ. ಅದಾದ್ಮೇಲೆ ನಮ್ ಹೀರೋ ಚಿಕ್ಕಪ್ಪಗೆ ಇವಾಗ ಲೈಟ್ ಆಗಿ ಆಂಡ್ರೂ ಮೇಲೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಅವ್ನ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ನ ಫೋನ್ ಸ್ವಿಚ್ ಆಫ್. ಸೊ ಈಗ ಆಂಡ್ರೂ ಮೇಲೆ ಲೈಟ್ ಆಗಿ ಡೌಟ್ ಬರುತ್ತೆ. ಹೇಳ್ಬೇಕಂದ್ರೆ ಈಗ ಆಂಡ್ರೂ ಬಂದು ಹೀರೋನ್ ಮನೇಲಿ ಮಲಗಿದಾನಲ್ವಾ, ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಇವಾಗ ಹಂಗೆ ಆಂಡ್ರೂನ ತೋರಿಸ್ತಾರೆ. ಒಂದ್ ಹೊತ್ನಲ್ಲಿ ಅವ್ನಿಗೆ ನಶೆ ಇಳ್ದಿದೆ ಅಂತ ಕಾಣಿಸುತ್ತೆ. ಎದ್ ನೋಡಿದ್ರೆ ಹೀರೋಯಿನ್ ಅವ್ರ ಮನೇಲಿ ಇದ್ದಾನೆ. ಚಿ ಎಷ್ಟು ಕೇವಲವಾಗಿ ನಡ್ಕೊಂಡಿದೀನಿ, ಹೀರೋಯಿನ್ ಮನೆಲ್ಲ ಮಲಗಿದೀನಿ ನಾನು, ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ಅಂತ ಹೇಳಿ ನೈಸಾಗ ಒಂದ್ ಕೋಟ್ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಾನೆ. ಆದ್ರೆ ನಮ್ ಹೀರೋಯಿನ್ ಪಾಪ ಕಷ್ಟಪಟ್ಟು ಸೋಫಾ ಮೇಲೆ ಮಲಗಿರ್ತಾಳಲ್ಲ, ಅವಳ ಜಾಗನ ಕೂಡ ಬಿಟ್ಕೊಟ್ಟು ಇವನ್ನ ಆತರ ಮಲಗಿಸಿರೋದು ನೋಡ್ಬಿಟ್ಟು ಇವ್ನಿಗೆ ಬೇಜಾರಾಗಿ ಇವನೇ ಹೀರೋಯಿನ್ ಎತ್ಕೊಂಡು ಹೋಗಿ ಸೇಫ್ ಆಗಿ ಬೆಡ್ ಮೇಲೆ ಮಲಗಿಸ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ನಾನು ನಾಳೆ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇನ್ನೊಂದ್ ಕಡೆ ನಮ್ ಹೀರೋ ಬಂದು ಮ್ಯಾನೇಜರ್ ನ ಮೀಟ್ ಮಾಡ್ಬಿಟ್ಟು ಮ್ಯಾನೇಜರ್ ಹತ್ರ ಹೇಳ್ತಾರೆ, ಅಂದ್ರೆ ನಮ್ಮ ಚಿಕ್ಕಪ್ಪಗೆ ಅಂದ್ರೆ ಡೈರೆಕ್ಟರ್ ಬಂದು ನನ್ ಮೇಲೆ ಡೌಟ್ ಬಂದ್ಬಿಟ್ಟಿದೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ವೇ, ಇನ್ಮೇಲೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕಂದಾಗ ಮ್ಯಾನೇಜರ್ ಹೇಳ್ತಾರೆ, ಹಂಗಾದ್ರೆ ಇವಾಗ ನಾವು ಮಾಡಿರೋ ಪ್ಲಾನ್ ನ ಸ್ವಲ್ಪ ಚೇಂಜ್ ಮಾಡ್ಬೇಕು ಅಂತ. ಅದಕ್ಕೇನ್ ಮಾಡ್ತಾರೆ ನಮ್ ಹೀರೋ ನೆಕ್ಸ್ಟ್ ಡೇನೆ ನಮ್ ಹೀರೋ ಚಿಕ್ಕಪ್ಪದು ಸೀಕ್ರೆಟ್ ಆಫೀಸ್ ಒಂದಿರತ್ತಲ್ಲ ಆ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ತುಂಬಾ ಜನ ವರ್ಕ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿರೋರೆಲ್ಲ ಎದ್ದೋದ್ಮೇಲೆ ಒಬ್ನೇ ಒಬ್ಬ ಕೂತಿರ್ತಾನೆ. ಅವ್ನ ನೋಟ್ ಮಾಡ್ಕೊಂತಾರೆ. ಅವ್ನ್ ಪಾಡ್ಗ ಅವನು ತಿನ್ಕೊಂಡು ಸಿನ್ಸಿಯರ್ ಕೆಲಸ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ನಮ್ ಹೀರೋ ಹೋಗ್ಬಿಟ್ಟಂಗೆ ಅವನ ಹತ್ರ ನೈಸ್ ಆಗಿ ಮಾತಾಡ್ತಾರೆ. ಇದರಿಂದನೇ ಗೊತ್ತಾಗುತ್ತೆ ಇವ್ರ ಮೇಲೆ ಏನೋ ಸ್ಕೆಚ್ ಪ್ಲಾನ್ ಮಾಡಿದಾರೆ ಅಂತ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಅವ್ನ ಫೋನ್ಗೆ ಒಬ್ರು ಡೆಲಿವರಿ ಅವರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ರೆ ಬೇರೆ ಯಾರು ಅಲ್ಲ, ಆ ಮ್ಯಾನೇಜರ್. ಸರ್ ನಿಮ್ಗೆ ಒಂದು ಪಾರ್ಸಲ್ ಬಂದಿದೆ, ನಿಮ್ ಆಫೀಸ್ ಹತ್ರ ಇದೀನಿ, ಎಲ್ಲಿ ಸರ್ ಇಡ್ಬೇಕು ಅಂದಾಗ ಅದಾ ಅಲ್ಲೇ ಕೆಳಗಡೆ ಇಡಪ್ಪ ಎತ್ಕೊಂತೀನಿ ಅಂತ ಇವನು ಅಂತಾನೆ. ಏನಂತ ಕೂಡ ಕೇಳಿಲ್ಲ. ಅದಾದ್ಮೇಲೆ ಅವ್ರು ಹೇಳ್ತಾರೆ, ಸರ್ ಇಲ್ಲಿ ಯಾರು ಇಲ್ಲ ಸರ್, ಹೆಂಗ್ ಸರ್ ಇಟ್ಬಿಟ್ಟು ಹೋಗೋದು ಅಂದಾಗ, ಯೋ ಇಟ್ಬಿಟ್ಟು ಹೋಗಯ್ಯ, ಬೇಕಂದ್ರೆ ಎತ್ಕೊಂತಿಲ್ಲ ಅಂದ್ರೆ ಯಾರಾದ್ರೂ ಎತ್ಕೊಂಡು ಹೋಗ್ಲಿ ಅಂತ ಸ್ವಲ್ಪ ಚೀಪಾಗೆ ಮಾತಾಡ್ತಾನೆ. ಅದಾದ್ಮೇಲೆ ಅವ್ನು ಊಟ ತಿಂತಾ ಇದ್ನಲ್ವಾ, ಸೊ ಫೋನ್ ಹಂಗೆ ಆನ್ ಅಲ್ಲಿ ಅಲ್ಲೇ ಇಟ್ಬಿಟ್ಟು ಒಂದ್ ನಿಮಿಷ ಇದನ್ನ ನೋಡ್ಕೊಂತಾ ಇರಪ್ಪ, ನನಗೆ ಕೈ ತೊಳ್ಕೊಂಡ್ ಬಂದ್ಬಿಡ್ತೀನಿ ಅಂತ ಅದ್ರಲ್ಲಿಂದ ಎತ್ಕೊಂಡೋಗಿದ್ ಗ್ಯಾಪ್ ನೋಡ್ಬಿಟ್ಟು ನಮ್ ಹೀರೋ ಟಕ್ಕಂತ ಈಗ ನಮ್ ಮ್ಯಾನೇಜರ್ ಕಾಲ್ ಮಾಡಿದ್ರಲ್ವಾ ಆ ನಂಬರ್ ನ ಅವ್ರ ನೇಮ್ ಹಾಕಿ ಸೇವ್ ಮಾಡಿ ಇಟ್ಬಿಡ್ತಾನೆ. ಅದರಿಂದ ಇವ್ನಿಗೆ ಗೊತ್ತಾಗಲ್ವಲ್ಲ ಇವ್ನ ಮ್ಯಾನೇಜರ್ ಹತ್ರನೇ ಮಾತಾಡಿದ್ದು ಅಂತ. ಬಟ್ ಈ ವಿಷಯನ ನಮ್ ಹೀರೋ ಓಡೋಗ್ಬಿಟ್ಟು ಅಲ್ಲಿ ನಮ್ ಹೀರೋ ಚಿಕ್ಕಪ್ಪ ಹತ್ರ ಹೇಳ್ತಾನೆ, ಸರ್ ನಾನು ಈ ತರ ಮ್ಯಾನೇಜರ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ ಸೀಕ್ರೆಟ್ ಆಫೀಸ್ ಇದೆಲ್ಲ ಅಲ್ಲಿಂದನೇ ಯಾರೋ ಒಬ್ಬ ಕಾಲ್ ಮಾಡಿದ್ದ ಸರ್, ನನ್ನ ಹೆಸರನ್ನ ಗಮನಿಸ್ಬಿಟ್ಟೆ, ಮೋಸ್ಟ್ಲಿ ಅವನೇನಾದ್ರೂ ನಮ್ಗೆ ದ್ರೋಹ ಮಾಡ್ತಾ ಇರ್ಬೋದು ಅಂತ ಹೇಳಿದ ತಕ್ಷಣ ನಮ್ ಹೀರೋ ಚಿಕ್ಕಪ್ಪ ಕೂಡ ಅದನ್ನ ನಂಬಿಡ್ತಾರೆ. ಅಲ್ಲೋಗ್ಬಿಟ್ಟು ಆ ಕನ್ನಡಿ ಹಾಕೊಂಡಿರೋನ ಹತ್ರ ಕೇಳ್ತಾರೆ, ನೀನ್ ಫೋನ್ ಕೊಡೋ, ನೀನ್ ಫೋನ್ ಚೆಕ್ ಮಾಡ್ಬೇಕಂದಾಗ ಅವ್ನು ಕೂಡ ಕೊಡ್ತಾನೆ. ಆಲ್ರೆಡಿ ನಮ್ ಹೀರೋ ಬಂದು ಅಲ್ಲಿ ಮ್ಯಾನೇಜರ್ ಹೆಸರನ್ನ ಹಾಕ್ಬಿಟ್ಟಿರ್ತಾರಲ್ವಾ, ಕರೆಕ್ಟ್ ಆಗಿ ಅದೇ ಟೈಮ್ಗೆ ಮ್ಯಾನೇಜರ್ ಕೂಡ ಕಾಲ್ ಮಾಡ್ತಾರೆ. ನಮ್ ಹೀರೋ ಚಿಕ್ಕಪ್ಪನೇ ಅಟೆಂಡ್ ಮಾಡೋದು. ಏನೋ ನಾನು ಹೇಳಿ ತರ ಕರೆಕ್ಟ್ ಕೆಲಸ ಎಲ್ಲ ಮಾಡ್ತಾ ಇದೆಯಾ, ಯಾಕೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ಕೇಳ್ತಾ ಇರ್ತಾರೆ. ಇದರಿಂದಾನೇ ಗೊತ್ತಾಗೋಯ್ತು ಇವರೇ ನಮ್ಗೆ ದ್ರೋಹ ಮಾಡ್ತಾ ಇರೋದು ಅಂತ. ಇಷ್ಟು ಕೊಬ್ಬಿದ್ರೆ ನನ್ ವಿರುದ್ಧವಾಗಿ ನೀನ್ ಈ ಕೆಲಸ ಮಾಡ್ತೀಯಾ, ಇವನನ್ನ ಫಸ್ಟ್ ಹೇಳ್ಕೊಂಡೋಗಿ ಆಚೆ ಬಿಸಾಕಿ ಅಂತ ಹೇಳ್ತಾರೆ. ಪಾಪ ಅವನು ಏನು ತಪ್ಪೇ ಮಾಡಿಲ್ಲ, ಆದ್ರೂ ಕೆಲಸ ಬಿಟ್ಟು ಹೋಗೋ ತರ ಆಗೋಯ್ತು. ಇವಾಗ ನಮ್ ಹೀರೋ ಈ ತರ ಮಾಡಿರೋದ್ರಿಂದ ಅವನ ಮೇಲೆ ಇನ್ನಷ್ಟು ನಂಬಿಕೆ ಬಂದ್ಬಿಟ್ಟಿರುತ್ತೆ ನಮ್ ಹೀರೋ ಚಿಕ್ಕಪ್ಪಗೆ. ಅವ್ರಂತಾರೆ, ನೀನ್ ಇಲ್ಲ ಅಂದಿದ್ರೆ ಇವಾಗ ಏನಾಗ ಹೋಗ್ತಾ ಇತ್ತೋ ಗೊತ್ತಿಲ್ಲ, ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ವರ್ಕ್ ಗೊತ್ತಾ. ಆದ್ರೆ ಇವಾಗ ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಇವ್ನ್ ಇಲ್ಲಿ ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿ ಒಂದು 30 ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿಟ್ಟಿದ್ದ. ಇವಾಗ ಮತ್ತೆ ನಾವು 30 ಅಕೌಂಟ್ ನ ಕ್ರಿಯೇಟ್ ಮಾಡ್ಬೇಕಲ್ವಾ ಅಂತ ಹೇಳಿದ್ದನ್ನ ನಮ್ ಹೀರೋ ನೋಟ್ ಮಾಡ್ಬಿಡ್ತಾನೆ. ಇದನ್ನ ಹೋಗ್ಬಿಟ್ಟು ಸ್ಟ್ರೇಟ್ ಆಗಿ ಲೀ ಹತ್ರ ಹೇಳ್ತಾನೆ, ಈ ತರ ಅವರು ಮಾತಾಡ್ಕೊಳ್ತಾ ಇದ್ರು, ಸೊ ಈಗ ನನ್ಗೆ ಅರ್ಜೆಂಟ್ ಆಗಿ ಒಂದು 30 ಫೇಕ್ ಅಕೌಂಟ್ ನ ನೀನ್ ರೆಡಿ ಮಾಡ್ಕೊಡು ಅಂತ ಕೇಳ್ತಾನೆ. ಅವ್ಳು ಕೂಡ ಏನು ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ನನಗೆ ಗೊತ್ತಿರೋಂಗೆ ಆತರ ಅವ್ರು ಕ್ರಿಯೇಟ್ ಮಾಡಿದಾರಲ್ಲ ಅಕೌಂಟ್ಸ್, ಆ ಅಕೌಂಟ್ಸ್ ಗೆ ಅವರು ಅಮೌಂಟ್ ಎಲ್ಲ ಟ್ರಾನ್ಸ್ಫರ್ ಮಾಡೋದು, ಅದು ಬ್ಲಾಕ್ ಮನಿ ಆಗಿರೋದ್ರಿಂದ ಒಂದೇ ಅಕೌಂಟ್ ಅಲ್ಲಿ ಇದ್ರೆ ಡೌಟ್ ಬರುತ್ತೆ ಅಂತ ಇದ್ರ ಡಿವೈಡ್ ಮಾಡಿ ಇಷ್ಟ ಅಕೌಂಟ್ ಅಲ್ಲಿ ಹಾಕ್ಬಿಟ್ಟು ಅದನ್ನೆಲ್ಲ ಒಟ್ಟಿಗೆ ಡ್ರಾ ಮಾಡ್ಕೊಳ್ತಾರೆ. ಸೊ ನಾವು ಕರೆಕ್ಟ್ ಆದ ಟೈಮ್ ನೋಡ್ಬಿಟ್ಟು ಅವ್ರು ಕ್ರಿಯೇಟ್ ಮಾಡೋ 30 ಅಕೌಂಟ್ ನ ನಾವು ಕ್ರಿಯೇಟ್ ಮಾಡೋ 30 ಅಕೌಂಟ್ ನ ಎಕ್ಸ್ಚೇಂಜ್ ಮಾಡ್ಬಿಡ್ಬೇಕು ಅಂತ ಹೇಳ್ತಾನೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋ ಚಿಕ್ಕಪ್ಪ, ಹೀರೋ ಮತ್ತೆ ಆಂಡ್ರೂ 3 ಜನ ಕೂತ್ಕೊಂಡು ಊಟ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಚಿಕ್ಕಪ್ಪ ಅಂತೂ ಹೀರೋನ ಸಕ್ಕತ್ತಾಗಿ ಹೊಗಳ್ತಾ ಇರ್ತಾರೆ. ಸೂಪರ್ ಆಗಿ ಕೆಲಸ ಮಾಡ್ತೀಯ ಕಣೋ ನೀನು, ನಂಬಿಕೆ ಅಷ್ಟಂತಂದ್ರೆ ನಿಂತರ ಇರ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅಷ್ಟೆಲ್ಲ ಆಂಡ್ರೂ ಕೂಡ ಹೇಳ್ತಾರೆ, ಇಲ್ಲಿ ನೋಡೋ ನೀನೇನಾದ್ರೂ ನೆಕ್ಸ್ಟ್ ಯಾವ್ದಾದ್ರು ಹೈ ಪೋಸ್ಟ್ ಹೋದಾಗ ಇವ್ರನ್ನ ನಿನ್ ಪಕ್ಕದಲ್ಲೇ ಇಟ್ಕೋ, ನಿನ್ಗೆ ಯೂಸ್ ಆಗ್ತಾನೆ ಅಂದಾಗ ಆಂಡ್ರೂ ಮನ್ಸಲ್ಲೇ ಅನ್ಕೊಂತಾನೆ, ಅಂದ್ರೆ ಗೊನುಗ್ತಾ ಇರ್ತಾನೆ, ನನ್ನ ಹತ್ರ ಏನಾದ್ರೂ ಹೈ ಪೋಸ್ಟ್ ಬಂದ್ರೆ ಫಸ್ಟ್ ಕೆಲಸ ಬಿಟ್ಟು ಇವನ್ನ ತೆಗೆದ್ ಬಿಡ್ತೀನಿ ಅಂತ. ಇನ್ನೊಂದ್ ಕಡೆ ನಮ್ ಹೀರೋ ನೋಡಿದ್ರೆ ನನಗೆ ಆತರ ಕರ್ಮ ಬರೋದೇ ಇಲ್ಲ, ಇವನೇನಾದ್ರೂ ಹತ್ರ ಹೈ ಪೋಸ್ಟ್ ಬರೋ ಟೈಮ್ಗೆ ನಾನು ಕೆಲಸನೇ ಬಿಟ್ಬಿಡ್ತೀನಿ ಅಂತ ಒಬ್ರಿಗೊಬ್ರು ಗೊಣಗೋದ್ರ ನೋಡ್ಬಿಟ್ಟು ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಒಳ್ಳೆ ಚಿಕ್ಕ ಮಕ್ಕಳ ತರ ನಾವ್ ಇನ್ನೂ ಫೈಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ. ಅದೇ ಟೈಮ್ಗೆ ಅಸಿಸ್ಟೆಂಟ್ ಆ ಜಾಗಕ್ಕೆ ಬಂದ್ಬಿಟ್ಟು, ಸರ್ ಈ ತರ ಮೆಮೋರಿಯಲ್ ಹಾಲ್ ಇಂದ ಕಾಲ್ ಮಾಡಿದ್ರು, ಆ ಲೀಚಾನ ಅವ್ರದ್ದು ಬೂದಿ ಎಲ್ಲ ಇಟ್ಟಿದೀವಲ್ಲ ಸರ್, ಅದು ರಿನಿವಲ್ ಮಾಡಿಲ್ವಲ್ಲ, ಸೊ ಅದನ್ನೆಲ್ಲ ಅಲ್ಲಿಂದ ತೆಗೆದ್ ಬಿಡ್ತೀವಿ ಅಂತ ಹೇಳ್ತಾ ಇದಾರೆ ಅಂದಾಗ ಇವ್ರು ಕೂಡ ಇನ್ನೇನಕ್ಕಾದಲ್ಲ, ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ, ಅದನ್ನ ಇಟ್ಕೊಂಡು ನಾನೇನ್ ಮಾಡಕ್ಕಾಗತ್ತೆ, ಅದನ್ನ ಎತ್ತಿ ಎಲ್ಲಾದ್ರೂ ಬಿಸಾಕ್ಬಿಡಕ್ ಹೇಳಿ ಅಂತ ಹೇಳ್ತಾರೆ. ನಮ್ ಹೀರೋಗೆ ಸಖತ್ ಕೋಪ ಬರುತ್ತೆ. ಆಕ್ಚುಲಿ ಲೀಚನ್ ಅನ್ನೋದು ಬೇರೆ ಯಾರು ಅಲ್ಲ, ನಮ್ ಹೀರೋ ಅವರ ಅಪ್ಪ ಅಮ್ಮನೆ. ಅಂದ್ರೆ ಅವ್ರು ಸತ್ತೋಗಿರ್ತಾರಲ್ವಾ, ಅವ್ರನ್ನ ಬಂದ ಮೆಮೊರಿಯಲ್ ಹಾಲ್ ಅಲ್ಲಿ ಇಟ್ಟಿರ್ತಾರಲ್ಲ ಬೂದಿನ ಮತ್ತೆ ಅವ್ರಿಗೆ ಸಂಬಂಧಪಟ್ಟಿರೋ ಥಿಂಗ್ಸ್ ನಲ್ಲ, ಅದನ್ನೆಲ್ಲ ಎತ್ತಾಕ್ಬಿಡಿ ಅಂತ ಹೇಳ್ತಾ ಇರೋದು. ನಮ್ ಹೀರೋಗೆ ತುಂಬಾ ಕೋಪ ಬಂದ್ಬಿಡತ್ತೆ. ಆದ್ರೆ ಅವ್ನ ಏನ್ ಹೇಳಲ್ಲ, ಹೌದು ಚೇರ್ಮನ್ ನನ್ಗೊಂದು ವಿಷಯನ ಹೇಳಿದ್ರು, ನಾನು ಮರ್ತೋಗ್ಬಿಟ್ಟೆ, ನಾನು ಬಂದ್ಬಿಡ್ತೀನಿ ಇರಿ ಅಂತ ಹೇಳಿ ಅಲ್ಲಿಂದ ಕಾರ್ ಎತ್ಕೊಂಡು ಅಲ್ಲಿ ಮೆಮೊರಿಯಲ್ ಹಾಲ್ಗೆ ಕಾಲ್ ಮಾಡ್ಬಿಟ್ಟು, ದಯವಿಟ್ಟು ಏನು ಮಾಡ್ಬೇಡಿ, ನಾನು ಬರ್ತಾ ಇದೀನಿ, ನಿಮ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಪಾಪ ನಮ್ ಹೀರೋ ಸ್ವಲ್ಪ ಲೇಟ್ ಆಗಿ ಕಾಲ್ ಮಾಡ್ಬಿಟ್ಟ, ಅಲ್ಲಿರೋರು ಅದನ್ನ ಆಲ್ರೆಡಿ ಸ್ಮಶಾನಕ್ಕೆ ಕೊಟ್ಟು ಕಳ್ಸಿಬಿಟ್ಟಿರ್ತಾರೆ. ಅಲ್ಲಿ ಕೂಡ ಅದನ್ನೆಲ್ಲ ಎತ್ತಾಕ್ಬಿಡ್ತಾ ಇರ್ತಾರೆ. ನಮ್ ಹೀರೋ ಕಿರ್ಚ್ಕೊಂಡೆ ಓಡೋಗ್ತಾನೆ, ದಯವಿಟ್ಟು ಬೇಡ, ನಾನ್ ಬೇಡ ಅಂತ ಹೇಳ್ತಾ ಇದೀನಲ್ಲ, ಮತ್ತೆ ಯಾಕಿದ್ರ ಕೆಲಸ ಮಾಡ್ತಾ ಇದೀರಾ ಅಂತ. ಇವ್ನಿಗಂತೂ ತುಂಬಾನೇ ಕೋಪ ಬರುತ್ತೆ ನಮ್ ಹೀರೋ ಚಿಕ್ಕಪ್ಪ ಮೇಲೆ, ಯಾಕಂದ್ರೆ ಅವ್ರ ಸಾವಿಗೆ ಕಾರಣನೂ ಅವ್ರೆ. ಇವಾಗ ಅಟ್ಲೀಸ್ಟ್ ಅವ್ರ ಮೆಮೊರಿ ಆದ್ರೂ ಇದೆ ಅಂತ ನೋಡಿದ್ರೆ
ಅದನ್ನ ಕೂಡ ಈ ತರ ಹಾಳು ಮಾಡ್ತಿದಾರಲ್ಲ, ಆದಷ್ಟು ಬೇಗ ನಿನ್ನ ನಾಶ ಮಾಡ್ಬಿಡ್ತೀನಿ ಅಂತ ಬೈಕೊಳ್ತಾನೆ. ಅದೇ ಟೈಮ್ಗೆ ಪಕ್ಕದಲ್ಲಿ ಏನೋ ಸುಟ್ಟೋಗೋ ಸ್ಮೆಲ್ ಎಲ್ಲ ಬರ್ತಾ ಇರುತ್ತೆ. ಏನಂತ ನೋಡಿದ್ರೆ ಅವ್ರ ಅಪ್ಪ ಅಮ್ಮಗೆ ಸಂಬಂಧಪಟ್ಟಿರೋ ಥಿಂಗ್ಸ್ ಎಲ್ಲ ಇಟ್ಟಿರ್ತಾರಲ್ಲ, ಫೋಟೋಸ್ ಮತ್ತೆ ಅವ್ರ ಬಟ್ಟೆ ಅದು ಇದು ಅಂತಲ್ಲ, ಅದೆಲ್ಲ ಕೂಡ ಸುಡ್ತಾ ಇರ್ತಾರೆ. ಇವ್ನಿಗೆ ಅದನ್ನೆಲ್ಲ ತಡಿಬೇಕು ಅಂತ ಕೆಳಗಡೆ ಹಾಕಿ ಅದನ್ನೆಲ್ಲ ಹಾರ್ಸಕ್ಕೆ ಟ್ರೈ ಮಾಡ್ತಾನೆ. ಬಟ್ ಆಲ್ಮೋಸ್ಟ್ ಎಲ್ಲ ಸುಟ್ಟೋಗಿರುತ್ತೆ. ಅವ್ನಿಗೆ ಸಖತ್ ಕೋಪ ಬರುತ್ತೆ. ನೀನ್ ಆದಷ್ಟು ಬೇಗ ಸಾಯಿಸ್ಬಿಡ್ತೀನಿ ಕಣೋ ಅಂತ ಹಂಗೆ ಕೂಗಾಡ್ತಾ ಇರ್ತಾನೆ. ಸೊ ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಯಾಕಂದ್ರೆ ನೆಕ್ಸ್ಟ್ ಎಪಿಸೋಡ್ ಅಲ್ಲೇ ಗೊತ್ತಾಗೋದು ನಮ್ ಹೀರೋನೇ ಆ ಸ್ಪೈ ಅಂತ ಹೇಳ್ಬಿಟ್ಟು ಇವ್ರಿಗೆ ಏನಾದ್ರು ಗೊತ್ತಾಗ್ಬಿಡತ್ತಾ, ಅಥವಾ ನಮ್ ಹೀರೋರ್ ಚಿಕ್ಕಪ್ಪ ಜೈಲ್ಗೆ ಹೋಗ್ತಾರಾ, ನಮ್ ಹೀರೋಯಿನ್ ಏನಾಯ್ತು ಅಂತಲ್ಲ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.